ಕೊಡಬೇಕು ಅನ್ಸ್ತದೆ. ಹಾಗೆ ನಿಂತ್ಕೊಳ್ಳಿ ಸರ್. ಬೇಸ್ ಒಂಚೂರು ಕಮ್ಮಿ ಮಾಡಿ, ಇಲ್ಲಿ ವಾಲ್ಯೂಮ್ ಟೀಚರ್ ಸ್ವಲ್ಪ ಸೈಡಿಂದ ಮಾಡಿ, ಕ್ರಾಸಲ್ಲಿ ಮಾಡಿ ಮೇಡಮ್, ಸ್ವಲ್ಪ ಕ್ರಾಸಲ್ಲಿ ಮಾಡಿ ಸರ್. ಸ್ವಲ್ಪ ಆ ಕಡೆ ಒಳಗೋಗಿ. ಒಂದೇ ತೊಗೊಂಡಿದ್ದೀವಿ ಸರ್ ನೋಡಿ. ಸ್ವಲ್ಪ ಹಿಂದೆ ಬನ್ನಿ ಸರ್, ಸ್ವಲ್ಪ ಹಿಂದೆ ಬನ್ನಿ. ಸ್ವಲ್ಪ ಜಾಗ ಅಲ್ಲೇ ಬನ್ನಿ ಮೇಡಮ್. ಸ್ವಲ್ಪ ಆ ಕಡೆ ಒಳಗಡೆ ಹೋಗಿ ಅಡ್ಡ ಹಾಕ್ತೀರಾ ನೀವು, ಆ ಕಡೆ ಹೋಗಿ. ಸ್ವಲ್ಪ ಹಿಂದೆ ಬನ್ನಿ. ಲೈಟ್ ಆಫ್ ಮಾಡಿ ಇಲ್ಲಿ ನಮ್ಮ ಬ್ಯಾಲೆನ್ಸ್ ತಪ್ಪು ನೋಡಿ. ಇಲ್ಲಿ ಮಾಡ್ತಾರೆ ತೆಗಿತಾರೆ. ತೊಂದರೆ ಬೇಡ ಅಂತ ತೊಂದರೆ ಮೇಡಮ್. ನೀವು ಎಲ್ಲ ಈ ಕಡೆ ಬಂದ್ಬಿಟ್ರೆ ನಾವು ಈ ಕಡೆ ಅಂತ ಪ್ಲೀಸ್ ಬನ್ನಿ ಬನ್ನಿ. ಸರ್ ಡಿಮಾಂಡ್ ಇಪ್ ಮಾಡಬೇಡಿ, ಒಂದು ಸೆಕೆಂಡ್. ವಿಡಿಯೋ ಹೋಗುತ್ತೆ ಸರ್. ಕ್ಲೋಸ್ ಆಗಿ ಸರ್, ಕ್ಲೋಸ್ ಆಗಿ. ತಗೊಳ್ತಾ ಇದ್ದೀವಿ ಸರ್, ಎಲ್ಲ ತಗೊಳ್ತಾ ಇದ್ದೀವಿ.
ಹಾಂ ಒಂದು ಸೆಕೆಂಡ್ ಮೇಡಮ್ ಒಂದೇ ಒಂದು ಫೋಟೋ ತೊಗೊಂಡ್ಬಿಡ್ತೀನಿ ಹಾಗೆ ಇರಲಿ. ಸರ್ ಡಿಮಂಡಿ ಮಾಡಬೇಡಿ ಸರ್, 5 ನಿಮಿಷ ಇರಿ, ಮಾಡ್ತಾನೆ ಇದ್ರೆ ಹೇಳ್ತಾನೆ ಇದ್ರೆ ಅವ್ರಿಗೆ ಹೇಳುದು ಇಲ್ಲ ಒಂದು ಹೇಳೋದು ಒಂದೇ ಮಾಡಿ. ಒಂದೇ ಗೆಜ್ಜೆ ತಗೊಂಡು ಆ ಕಡೆ ಬಾ, ಒಬ್ರು ಆ ಕಡೆ ಆ ಕಡೆಯಿಂದ ಬಾ, ಆ ಕಡೆಯಿಂದ ಬಂದು ಅದು ತಗೊಳ್ತೀನಿ. ಇದೊಂದು ದೇವ್ರ ಹತ್ರ ಒಂದು ನಿಲ್ಸ್ಕೊಂಡು ಸರ್ ತಟ್ಟೆ ತಗೊಂಬಿಡಿ ಸರ್. ಅದು ಬಾಯ್ ಸರ್ ಆ ಕಡೆ ಇರ್ತೀರಿ ಮೇಡಮ್. ಇಲ್ಲಿ ಫೋಟೋ ಕ್ಯಾಮ್ರಾ ನೋಡಿ ಮೇಡಮ್, ನೋಡಿ ನೋಡಿ ಹಾಗೆ ಒಂದು ಸೆಕೆಂಡ್ ಹಾಗೆ ಇಲ್ಲ ಇಲ್ಲ ಒಂದು ಸೆಕೆಂಡ್ ಇಲ್ಲಿ ನೋಡಿ. ಆಗಿದೆ 6 ನಿಮಿಷ. ಫೋಟೋ ಕ್ಯಾಮ್ರಾ ನೋಡಿ, ರೆಡಿ ಆಯ್ತು. ಒಂದು ನಿಮಿಷ ನಿಂತ್ಕೊಳ್ಳಿ ಮೇಡಮ್. ಹಾಂ ನೀವು ನಿಂತ್ಕೊಳ್ಳಿ. ಚಿನ್ಮಯ್ ಹಾಂ ಒಂದು ಫೋಟೋ ಆಗಲ್ಲ, ಇದು ಒಂದು ಫೋಟೋ ಆಗಲಿ. ಹಾಂ ಇಲ್ಲಿ ನೋಡಿ ನೋಡಿ ಹಾಗೆ ಓಕೆ ಆಯ್ತು. ಗೆಜ್ಜೆ ಕೊಟ್ಬಿಡ್ತೀನಿ. ಸ್ವಲ್ಪ ಸೈಡಿಂದ ಕೊಡಿ ಮೇಡಮ್, ಫೋಟೋ ತೊಗೊಳ್ತೀನಿ. ಬಾಮ್ಮ ನೀನು ಈ ಕಡೆ ಬಂದ್ಬಿಡು, ಈ ಕಡೆ ಬಂದ್ಬಿಡು. ಒಂದು ಸೈಡ್ ಇದೊಂದು ಕರ್ಕೊಂಡು ಹೋಗಿ ಆ ಕಡೆ ಸೆಂಟ್ರ್ ಬಂದ್ಬಿಡಿ, ಸ್ವಲ್ಪ ಸೆಂಟ್ರ್ ಅಲ್ಲಿ ಬನ್ನಿ, ಸ್ವಲ್ಪ ಸೆಂಟ್ರ್ ಬನ್ನಿ. ಸ್ಟ್ಯಾಂಡ್ ಜಾಗ ಅದು. ಹಾಂ ಸರ್ ಈ ಕಡೆ ಬನ್ನಿ, ಸರ್ ಈ ಕಡೆ ಬನ್ನಿ, ಸರ್ ಈ ಕಡೆ ಬನ್ನಿ. ಸರ್ ಸೆಂಟ್ರ್ ಬಮ್ಮ, ಸ್ವಲ್ಪ ಈ ಕಡೆ ಬಮ್ಮ. ಹಾಂ 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 ಬಾಬಾ ಬನ್ನಿ, ಇಬ್ರು ಬನ್ನಿ. ಟೀಚರ್ ಕೂತ್ಕೊಳ್ಳಿ. ಮೇಡಮ್ ಅಲ್ಲೇ ರೀ. ಮುಖ ಎತ್ಲಿ. ಮೇಡಮ್ ಹಾಗೆ ನಿಂತ್ಕೊಳ್ಳಿ. ಬನ್ನಿ ಸರ್ ಈ ಕಡೆ ಬನ್ನಿ. ಅಲ್ಲೇ ರೀ ಸರ್, ಅಲ್ಲೇ ರೀ. ಥ್ಯಾಂಕ್ ಯು. ಇವರೇ ಫಸ್ಟ್ ಮಾಡ್ತಿರೋ ಥರ ಇದೆ ರಂಗಪ್ರವೇಶ. ಕರ್ಕೊಂಬರ್ರಿ. ಹಾಂ ಚಿನ್ನಿ ಮುದ್ದ
ಮೇಡಮ್ ಸ್ವಲ್ಪ ಸೈಡಿಂದ ಆ ಕಡೆ ಹೋಗ್ಬಿಡಿ, ಆ ಕಡೆ ಹೋಗ್ಬಿಡಿ. ಹಾಂ, ಸತೀಶ್ ಇಲ್ಲೇ ಇರಿ. ಸತೀಶ್ ಇಲ್ಲೇ ಇರಿ. ಡೋರು ಓಪನ್ ಮಾಡಬೇಕು. ತಲೆ ಮೇಲೆ ಎರಡು ಕೈ ಹಿಡಿ, ಆಶೀರ್ವಾದ ಮಾಡಿ. ನೀನು ಹಾಗೆ ಇಬ್ರು ತಲೆ ಮೇಲೆ ಅದೇ ಬಿಡಿ. ಹಾಂ, ನಡಿ ನಾನು ಸ್ಟೇಜ್ ಆರಾಮಾಗಿದೆಯಾ? ನೀರು ಕೊಟ್ಟು Kumari Mukta, a mother-daughter duo. With great pleasure, I welcome our today's chief guests, Nritya Saraswati Srimati Shubha Dhananjay, and Lipi Pragne Srimati YK Sandhya Sharma. Friends and family, the students of Natya Sankula and their parents and family, it is a great pleasure to welcome you to Deepa and Mukta's Bharatanatyam Rangapravesha. Before we begin, I kindly request all of you to set your phones in silent mode. Please avoid flash photography to avoid any kind of distraction on stage. And please maintain silence until the performance comes to an end. Thank you. To commence this program, let us start with a beautiful Ganesha Stuti. I request Srimati Bharati Venugopal, the vocalist for today's program, to soothe us with her wonderful voice, supported by the music ensemble. गजाननयोतं गणेश्वरं गजाननयोतं गणेश्वरं श्रीगजाननयोतं गणेश्वरं श्रीगजाननयोतं गणेश्वरं भजामि सततं सुरेश्वरं श्रीगजाननयोतं गणेश्वरं भजामि सततं सुरेश्वरं श्रीगजाननयोतं गणेश्वरम् अजेन्द्र पूजित विघ्नेश्वर
अजेन्द्र पूजित विघ्नेश्वरं गणादि सनुत पदपद्मकरम् अजेन्द्र पूजित विघ्नेश्वरं गणादि सनुत पदपद्मकरम् कुञ्जरभञ्जन चतुरतरकरम् कुञ्जरभञ्जन चतुरतरकरं गुरुगुहाग्रजं प्रणवकारं कुञ्जरभञ्जन चतुरतरकरं गुरुगुहाग्रजं प्रणवकारं गजाननं गणेश्वरं भजामि सततं सुरेश्वरं श्री गजाननयोतं Deepa and Mukta will commence this special day with Pushpanjali followed by Alaripu. Pushpanjali is the first dance piece to commence the recital. It is the salutation to the Lord of Dance, Nataraja, the Guru, the musicians and the audience. It is made up of two words, Pushpa, the flower, Anjali, folded hands to show respect. The dancer folds flower to offer prayers to the trinity of gods, goddesses, Ashtadikpalakas and scholars in dance. This Pushpanjali is set to Shivashtakam, which is one of the most powerful mantras written to sing the glory of Lord Shiva. It is said that a devotee who sings it with full devotion after taking bath and wearing clean white clothes goes to any Shiva temple with some cow's milk, bell leaves, sandalwood, flowers, rice, fruits, etc. And most importantly, a pure heart. Shiva blesses him or her with immense strength to fight and get through all problems and obstacles that life offers. Coming to Alaripu, the name is derived from the Telugu word Alarimpu, meaning to decorate with flowers. The dance is a pure nritta offering in double and triple rhythms, there being absolute harmony of movements between the head, the hands and the feet. Hands joined above the head, touching the feet. The dancer begins with rechakas or neck movements with the eyes and the hands acting in unison. The body, the mind and the soul are offered to the Almighty, the Guru and the audience by means of a flower. Deepa and Mukta will now perform Pushpanjali in Raga Malike and Khanda Chapu Tala, followed by Chaturashra Jati Alaripu. प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानवीडे गले रुण्डमालं
तनौ सर्पजालं महाकालकालं गणेशादिपालम् जटाजूटगङ्गोत्तरङ्गै विशालं शिवं शङ्करं शम्भुमीशानमीडे मोदामाकरं मण्डलं मण्डयन्तं महामण्डलं भस्मभूषादरन्तम् अनादिं ह्यपारं महामोघमारं शिवं शङ्करं शम्भुमीशानमीडे वटादो निवासं महट्टट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्ग्रहीतार्धदेहं गिरौ संस्थितं सर्वदा सन्नगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां ददानं पदाम्बोजनं न्याय कामं ददानं परिवर्धयानं सुराणां प्रदानं शिवं शङ्करं शम्भुमीशानमीडे शरश्चन्द्रगात्रं गुणानन्दपात्रं त्रिनेत्रं पवित्रं धनेशस्य मित्रम् अपर्णाकदत्रं सदा सच्चरित्रं शिवं शङ्करं शम्भुमीशानमीडे हरं सत्पकारं चिकामो विकारं भवं वेदसारं सदा निर्विकारम् श्मशानेव सन्तं मनोजं दकण्ठं शिवं शङ्करं शम्भुमीशानमीडे शिवं शङ्करं शम्भुमीशानमीडे शिवं शङ्करं शम्भुमीशानमीडे Dalan kutaka di kutaka ta di kina tung ta tei ya tei yung ta ta tong kita ta ka ta tei ya tei yung ta ta tong kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de ta tei ta tei tong de ta tei ta tei tong de ta kita ta ta tei kita ta tong de ta kita ta ta tei kita ta tong de ta tei ta tei tong de ta tei ta tei tong de ta kita ta ta tei kita ta tong de ta kita ta ta tei kita ta tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei kita ta ka tong de tong kita ta ka tei ta tei
தித்த தை தத்தை தாம் தித்த தை தத்தை தாம் தித்த தை தத்தை தாம் தித்த தை தத்தை தாம் தித்த கிடதுக்கு தை தத்தை தாம் தித்த தை தத்தை தாம் தித்த கிடதுக்கு தை தத்தை தாம் தித்த தை தத்தை தாம் தித்தாம் கிட்ட தக்க தை தத்தை கிட்ட தக்க 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 தாம் தித்த தை தத்தை தாம் தித்த தை தத்தை தாம் தித்த தை தத்தை தாம் தித்த கிடதுக்கு தை தத்தை கித்தாம் தித்த தை தத்தை தாம் 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 தித்த தை தத்தை தா கட்ட ஜம் சரி சா சரி தோம் ஜம் சரி ஜக சரி சா ஜக தோம் சாதி கிண்ண தோம் தக்க சாதி கிண்ண தோம் தக்க திக்கு சாதி கிண்ண தோம் தாம் தித்தாம் தாம் திரிகிர் தக்க 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 திரிகிர் திரிகிர் தக்க திரிகிர் தக்க திரிகிர் தக்க திரிகிர் தக்க தண்டன் தக்க திக்கு தக்க சாதி கிண்ண தோம் தத்தை ஈய தை யும் த தத்தாம் கிட்ட தக்க தாம் Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari கடன் குத்தக்க திக்கு தக்க ததி கிண்ண தோம் தா குத்தன குத்தக்க தன குக்கிண்ண குத்தக்க தக்கிட்ட ஜம் தக்கிட்ட ஜம் ஜம் த தா குத்தன குத்தக்க தன குக்கிண்ண குத்தக்க தக்கிட்ட ஜம் தக்கிட்ட ஜம் ஜம் த தா குத்தன குத்தக்க தன குக்கிண்ண குத்தக்க த ஜம் தக்க திக்கு கிடதுக்கு தருகிற தோம் த ஜம் தக்க திக்கு கிடதுக்கு தருகிற தோம் த ஜம் தக்க திக்கு கிடதுக்கு தருகிற தோம் Sa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa Sani Dada Papa Magari Sa Sari Sa Pama Da Pama Adasa
pa da ma ma pa ma ga ri ri sa pa ma da pa ma pa da sa ni da da pa pa ma ga ri ri sa ri sa pa ma da pa ma pa da sa ni da da pa pa ma ga ri ri sa ri sa pa ma da pa ma pa da pa da pa ma ga ri ma pa da pa ri ma ma pa da pa ma ma pa da pa sa ni da da pa da pa ri sa ni da pa da ma pa da ri ma pa ri ma pa ma pa da pa da sa ni da da pa pa ma ga ri ri sa ri sa pa ma da pa ma pa da sa ri ma ga ri ri sa ni da da sa ri da da sa pa pa da da sa ri ma ga ri ri sa ni da da sa ri da da sa pa pa da da sa ni da da pa ma ga ri ri sa ni da sa ri ma pa da sa ni da da pa pa ma ga ri ri sa ri sa pa ma da pa ma pa da sa ni da da pa pa ma ga ri ri sa ri sa pa ma da pa ma pa da sa ri sa pa ma da pa ma pa da ri sa pa ma da pa ma pa da sa. I now request Mukta's father and Deepa's husband, Shri Manjunath, to speak a few words about Guru Srimati Nagashri. Good morning, everybody. Let me give a very brief introduction to our Guru, Srimati Vidushi Srimati K.S. Nagashri. Srimati Nagashri is the Artistic Director of Natya Sankula School of Bharatanatyam and has been teaching Bharatanatyam for the past 2 decades. She is a gold medalist in the Bharatanatyam Vidvat examination conducted by the Karnataka State Education Examination Board. She holds a Master of Fine Arts degree from Kalai Kaveri College. She performed her Arangetram at a very young age of 15 years under the guidance of her Guru, Vidushi Srimati Sumana Nagesh. She subsequently traveled with her Guru, choreographing and performing Indian classics like the Ramayana, Mohini Bhasmasura, Panchakalyana, Dashavatara, and many more. Srimati Nagashri is a recipient of the Singaramani Award from Sursingar Samsad, Mumbai, and the Padma Bhushan Venkata Lakshamma Award. She currently teaches over 100 students of various age groups at the Natya Sankula School of Bharatanatyam. Thank you. So that is my prepared introduction, but my experience with Madam is, I have one term for Madam, that is, she is mercurial. She is just like Mercury, Padarasa.
quality and speed are her great strengths. More than 100 children, more than 100 ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ, ಆ ಕಡೆ ಅರಂಗೇಟ್ರಂ ಮಾಡಿಸ್ತಾ ಇರ್ತಾರೆ, ಈ ಕಡೆ ಕಾರ್ಯಕ್ರಮಗಳು ಕೊಡ್ತಾ ಇರ್ತಾರೆ. ಅವರ ಒಂದು ಆ ಜೀವನದ ಒಂದು ಆ ಕ್ರಿಯಾಶಕ್ತಿ ನೋಡ್ತಾ ಇದ್ರೇ ಅಷ್ಟು ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಎ ಲಾಟ್. Thank you, sir. Continuing the progression of items towards including more aspects of dance, the third item, the Shabda, introduces Abhinaya or expressive dance. The music includes lyrics. In a Shabdam, they are in praise of a deity, a guru, or a patron, usually a king. The Sahitya for a Shabdam is usually very simple. There is more detail in the poetry, more movement, and deeper expression of emotion as the item progresses. In this recital, Niranjana depicts the Nayika who says, "When the lotus-eyed girls were bathing, you lords stole their saris, climbed the tree and watched them. Is this dharma? The churned butter that I had kept in the attic, you noticed that, broke the pot and drank all the buttermilk. Do you think you have done a wise thing? You're playing pranks on gopikas and fooling around with them. Do you think this suits you? The whole world thinks of you, wants to see you, and they all laugh at you because you hide yourself in the beautiful mountains. But whatever it is, O Lord Padmanabha, I bow to you." This Shabdam is a traditional piece written in Telugu and is in Ragamalike and set to Mishra Chapu Tala. Composition is by Maharaja Swati Tirunal. Dance choreography is by Srimati Rukmini Devi Arundel.
ಗುಣಮುಣನಿ ಆಚಟಕಿಯನೆ ಸರಿಗ ಚಿಯೈದನು ಮೆಲ್ಲ ಚೇಕೊನೆ ತರುಗುನೆ ರೋಡೆ ಜೋಜು ಜೋಡೆ ಧರ್ಮಮ ಎಟ್ಟು 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 ಜೋಜು ಜೋಡೆ ಧರ್ಮಮ ತಡಗುದಂ ತದಿಗಣದ ತಜ್ಜನ ಜನುರಿಮಿ ತತ್ವಂ ತನಗೆ ತದಿಮೆ ದಿಮೆ ಕಿಟ ಒಟ್ಟಿ ನೀದನು ಪೇಟಿ ಒಡೆ ಚಟ್ಟಿ ಪಾನುನಿ ಅಡ್ಲಗಲ್ಕೋನಿ ಕೊಟ್ಟಿ ಚೇತುಲ ಪಟ್ಟಿ ತಾಗಿನ ಗಟ್ಟಿತನನಿದು ಗಾದೆಯಗೆ ಹುಟ್ಟಿ ನೀದನು ಪೇಟಿಗುಡೆ ಚಟ್ಟಿ ಪಾನುನಿ ಅಡ್ಲಗಲ್ಕೋನಿ ಕೊಟ್ಟಿ ಚೇತುಲ ಪಟ್ಟಿ ತಾಗಿನ ಗಟ್ಟಿತನನಿದು ಗಾದೆಯಗೆ ಬಾಕು ಚೇತಿ ತನಗಿರಿ ಗಾದೆಯಗೆ ಬಲು ಗಟ್ಟಿತನಮಿರಿ ಗಾದೆಯ ಬಲು ಗಟ್ಟಿ ತನಮಿರಿ ಗಾದೆಯ ತಡಗುದಂ ತದಿಗಿಣದು ತದಣ ತದಣ ತಜನು ಜನುರಿಮಿ ತತೋಂ ತದಿಗಿಣ ತದಿಮಿ ದಿಮಿಗಿಡ ಅಲ್ಲ ಲಕ್ಷ್ಮಿ ವಲ್ಲಭುಡು ವಯೇ ತೊಳಿಗಲದೆ ಪಳ್ಳಿಲೋಪಲ ಗೊಲಭಾಮುಳು ಕೋಗದಿದೆ ಅತ ಚಲು ನೀಗಿರಿ ಚಲು ಲಕ್ಷ್ಮಿ ವಲ್ಲಭುಡು ತೊಡಿಗಲರೆ ಪಳ್ಳಿಲೋಪಲ ಗೊಲ್ಲಭಾಮುಳು ಕೋಡಿದಿವೆ ಅದೇ ಚಲು ನೀಗಿರಿ ಚಲು ಅದಿ ಚಲು ನೀಗಿರಿ ಚಲು ತಡಗುದಂ ತದಿಗಿಣದು ತತ್ತಣ್ಣ ತಾಂದಣ್ಣ ತಜ್ಜನು ಜನುರಿಮಿ ತತೋಂ ತನಗಿಣ ತದಿಮಿ ದಿಮಿಗಿಡ ಏನನು ನೀನು ಮದಿ ದಲಚಿ ಚೂಡಗ ನನು ಗುರನು ನೀನು ನಗದುರನು ಚುನು ಲಲಿತ ಮಲಯಾಳ ಮುದದಾಗಿನ ಭಳಿ ಭಳಿ ಶ್ರೀ ಪದ್ಮನಾಭ ನಮೋಸ್ತು ದಲಚಿ ಚೂಡಗ ನಲು ಗುರನು ನಗಗುರನು ಜೋನು ಲಲಿತ ಮಲಯಾಳ ಮುದರಾಗಿನ ಬಳಿ ಬಳಿರೆ ಶ್ರೀ ಪದ್ಮನಾಭ ನಮೋ ಶ್ರೀ ಪದ್ಮನಾಭ ನಮೋಸ್ತು ಶ್ರೀ ಪದ್ಮನಾಭ
Namostute Shri Padmanabha Namostute I again request Sri Manjunath to speak a few words about Deepa and Mukta. A brief introduction of the two dancers today. Deepa and Mukta, the mother and daughter duo, have deeper passion in the various art forms, more so in Bharatanatyam. Interestingly, Deepa, at the age of 42, is the eldest, and Mukta, at 14, is the youngest to perform an Arangetram in the Natya Sankula School of Bharatanatyam, helmed by Srimati Nagashri. When Deepa was 32 and Mukta was 5, about 10 years before, they started learning Kalakshetra style of Bharatanatyam under Guru Srimati Harini Panguluri. The learning under Srimati Harini Panguluri provided the right foundation. From 2018 onwards, they joined Natya Sankula School of Bharatanatyam and continued the fascinating journey under Guru Vidushi Srimati K.S. Nagashri. Srimati Nagashri is an embodiment of patience and a perfectionist with respect to Bharatanatyam, with a great eye for detail. Deepa and Mukta's journey of 10 years as Bharatanatyam students under Nagashri, under Srimati Nagashri, has culminated into this Arangetram enabled by Srimati Nagashri. Mukta and Deepa have passed with first class in the Junior Bharatanatyam dance exam held by the Karnataka State Board. They are learning Carnatic music under Guru Vidushi Srimati Akshata Upadhyaya. They have performed multiple times as a part of the annual events at Natya Sankula School of Bharatanatyam as well as Kalavenue School of Bharatanatyam. More about Mukta. For Mukta Manjunath, Bharatanatyam is an inseparable part of life, empowering her to express freely. Bharatanatyam has enabled her a 360-degree personality development in her. As a school student, she is part of the esteemed institution, the Candor International School, and studies in grade 9. Mukta had her first on-stage performance as a cute 2-year-old child as a part of the annual day in her preschool, the Lumino Stars. From then till today, every year, she has had multiple on-stage performances in her respective school. She has been choreographing and performing as a Bharatanatyam dancer in the various events at Candor International School. Besides Bharatanatyam, Mukta has always been a multi-talented person with deep interest spanning across contemporary dance, science, economics, human psychology, basketball, and athletics. In the recently concluded annual sports day at Candor, she was awarded the best athlete in high school with 5 gold medals and 1 silver medal. Thank you. As a basketball player, she is the captain of the school team.
as well as she plays for Jayanagar Sports Club and has represented the club in many tournaments. Thank you. We can mostly see Mukta either listening to music, dancing in her own world, watching dance performances, or teaching dance. She always walks in her dance steps with a bubbly smile. Every moment she is in sync with the rhythmic beats of dance and of the whole world itself. More about Mukta, more about Deepa. For Deepa Manjunath, learning Bharatanatyam is a spiritual journey and a kind of meditation. Bharatanatyam empowers her to live in the present moment as it trains one's mind to constantly focus on the beats. It has also empowered her to express freely. On the professional front, she works as a software engineer and a business analyst at Riverbridge Ventures, which is a venture funding platform. In her previous stint as an entrepreneur, she has co-founded the Luminostars International Preschool. She has a bachelor's degree in computer science and engineering and an MBA in finance. Learning forms of art is nothing new to Deepa. As a young child, supported by her parents, she learned Carnatic music and Veena under Guru Vidwan Sri Ishwarappa. She has completed the junior music exam and the junior Veena exam held by Karnataka State Board. The mother of two beautiful daughters, Deepa is an ardent practitioner of yoga and nutritional diet. Among other benefits, yoga has provided her the requisite body flexibility to practice Bharatanatyam. Deepa's commitment and dedication to Bharatanatyam has made it possible to begin learning at the age of 32 and now at 42 perform this Arangetram. If I want to add my 2 cents, I would define Deepa by her willpower. Around same time, maybe 10 years before, she took a decision, I will not touch sugar in my life. She has not eaten for last 10 years. I will learn Bharatanatyam, and she doesn't miss any class. Coming to Mukta, so when Deepa and myself wanted to name her, we chose this name because this name really inspired us. Mukta is somebody who has freedom and liberation. And we always think freedom is the best gift we can give to our loved ones. So Mukta has been a free soul, and we wish her the best and hope she will be a Mukta throughout her life. Thank you. Thank you very much, sir. This moment indeed is very emotional and special for Mukta and Deepa. The main item of the Bharatanatyam recital is the Varnam, which reveals in the full abstract and expressive aspects of the dance and builds on the rhythmic, melodic, as well as the lyrical aspects of the music. The dancer interprets the music and poetry with great elaboration in both Nritta and Nritya passages. In this Varna, a Virahotkantitha Naika is praying Tanjore Brihadishwara. Naika is suffering from Viraha because her Lord is not listening to her prayers. She worshipped him for decades. She requests him not to turn his face against her. She has deeply surrendered herself to him. This Varna is set to Shankarabharana Raga and Aditala. Dance composition is by Rukmini Devi Arundel and
Composition is by Tanjore Quartet.
ಕುತಕ ತದಿಗಿಣ ತುಂತ ತರಿತ ಘಣತ ಘಣತ ಜಣಿತ ಜಣಿತ ದಿಮಿತ ತಜ್ಜಂ ಕಿಡದಗತ ತರಿತ ಘಣತ ಘಣತ ಜಣುತ ಜಣಿತ ದಿಮಿತ ತಜ್ಜಂ ಕಿಡದಗತ ಘಣ ತ ಜಣು ತ ಧಿಮಿ ತ ಕಿಟ ತ ಘಣ ತ ಜಣು ತ ಧಿಮಿ ತ ಕಿಟ ತ ಘಣ ತ ಜಣು ತ ಧಿಮಿ ತ ಕಿಟ ತರಿತ ತರಿತ ಝಂ ತಕ್ಕಿಡದಗದರ್ಗಿಟ್ಟುಂ ತತರಿತ್ತರಿತ್ತಜ್ಜಂ ತಕ್ಕಿಡದಗದರ್ಗಿಟ್ಟುಂ ತತರಿತ್ತರಿತ್ತಜ್ಜಂ ತಕ್ಕಿಡದಗದರ್ಗಿಟ್ಟುಂ Chakaya
నిరతనము నీ దొరితనము నీకే తగుణని తలచగ స్వామి నీ నిరతనము నీ దొరితనము నీకే తగుణని తలచగ అప్పుడు మది భ్రమిసి విరహమను సాగరములో మునుగి తేలుచున్నది మని నీ నిరతనము దొరతనము నీకే తగుణని తలచగ స్వామి నీ నిరతనము దొరతనము నీకే తగుణని తలచగ అప్పుడు మది భ్రమిసి విరహమను సాగరములో మునిగి తేలుచున్నది మని పంథ మెనర నాతో పంథ మెనర నాతో పంథ మెనర నాతో சாமி நீ சாட்டி தோர நேக நனூர் சாமி நீ சாட்டி தோர நேக நனூர் பந்த மேர நாதோ பந்த ma pa ma ga re sa ni pa ga re ga ma pa
gama pa ma ga re sa ni ra ga re ga ma pa sa ma ga ma na to pan పంచశరుడు విలువంచి శరములకు మించిన వేళను వంచనేటికి పంచశరుడు విలువంచి శరములకు మించిన వేళను వంచనేటికి పంచశరుడు విలువంచి శరములకు మించిన వేళను వంచనేటికి ma pa ga ma pa ga ma ga re sa ni ga ba ma ga ma pa ma ra ba sa ni ra ba ma ra ba sa ni ga sa ni ra ba ga ni sa ni ra ba sa ni ra ba ma ga pa ma ga ni ga ma pan ga ni na da pa ma pa ga ma pa ga ma ga re sa ni ra ba ma ga ma pa ma ra ba sa ni ra ba ma ra ba sa ni ra ba கடலில் குத்தக்கிட்ட கைவிட்டு ma ga ni ga ma pan da ra to pan ధరాధిపతి ఎని దొరలు పొగదెల కవి జనులు దర తరమెలుగిర కలుషమెలదేర నాపై కృప చూడర మనును మించినర నన్ను చెకోర ధరాధిపతి ఎని దొరలు పొగదెల కవి జనులు దర తరమెలుగిర కలుషమెలదేర నాపై కృప చూడర మనును మించినర నన్ను చెకోర ధరాధిపతి గని గొరలు పొగదెల కవి జనులు దర తరమెలుగిర కలుషమెలదేర నాపై కృప చూడర మనును మించినర నన్ను చెకోర pa
I kindly request our distinguished guests, Nritya Saraswati Srimati Shubha Dhananjay ma'am, a renowned classical dance performer, guru, choreographer and an organizer, and Lipi Pragne Srimati Vaike Sandhya Sharma ma'am, a renowned author, columnist and dance drama critic, to please come on stage. I now request Shri Manjunath to speak a few words about Srimati Shubha Dhananjay. Srimati Shubha Dhananjay and few words, they don't go together.
Natya Nritya Saraswati, Srimati Shubha Dhananjay, one of the leading Bharatanatyam dancers of our state, is a versatile artist combining the skills of a performer, guru, choreographer, and an organizer. As a frequent performer at various prestigious platforms in and across the country with classical recitals and dance ballets, Shubha is known for her innovative blending of choreography in traditional and contemporary styles through her ballets like Amruta Manthana, Narakasura Vade, Kanmani Krishna, Harihara Milana Ayappa Janana, Swatantra Sambrama, Radha Madhava, Belli Chukki Kittura Rani Channamma, Sri Srinivasa Kalyana, Mysuru Huli Tippu Sultan, Devi, Ashtalakshmi, and many more. As a cultural ambassador of the rich traditional dance forms of the country, Srimati Shubha has widely traveled across the globe to perform at international festivals at the United States of America, United Kingdom, United Arab Emirates, Bahrain, Maldives, Nepal, Iraq, Indonesia, China, Cambodia, and Malaysia, and the list just continues. Belli Gejje, the national dance festival which was held during 2004 to mark 25 years of the dancing life of Shubha, was highly acclaimed as one of the best cultural events of the year. So, 25 years of dancing of life of Shubha in 2004, then look at what it is today. Natyantaranga, Shubha Dhananjay has been the director of Natyantaranga, Institute of Indian Classical Dances, since 1987. And in the year 2006, she also founded Karana, which offers training in art forms of vocal music, instrumental music, and yoga apart from classical dances. Here, the students get rigorous training in their respective art forms with a systematic approach towards perfection, yet in the ambience of a Gurukula system. Students and teachers from abroad visit her annually for intensive training sessions. Nritya Bharat, the National Dance Festival of Natyantaranga, hosts artists of great caliber from across the country. Shubha Dhananjay's performances and interviews for the small screen have been telecast on almost all the television channels, and her lecture demonstrations have been documented at almost all the Her lecture demonstrations have been documented at various institutions. Natya Madhuri, a program dedicated to classical dances, has been conceptualized, directed and hosted by Shubha, which was being telecast on Sri Shankara TV. Guru Shubha Dhananjay has successfully created magical choreographies with more than 550 dancers to perform at the Chinnaswamy Stadium during the Suvarna Karnataka celebration and during the Mysore Dasa celebration at the Banni Mantap grounds. Shubha served as the cultural ambassador at Bali, Indonesia, and she is recipient of many awards and titles. She has bagged the prestigious FCHS Fellowship Award from Montreal University, Canada, Gnana Saraswati from Gnana Mandara Academy, Nritya Saraswati, Ugadi Puraskara from Karnataka Andhra Lalita Kala Academy, Nritya Shivali at Mumbai, Karnataka Jyoti, Aryabhatta Award, Dr. Puttaraja Gavai Krupa Bhushan Award, Gunanidhi from Gunagrahi, Vishwamanya Kannadiga, Samajaratna, Ideal Teacher Award, Bengaluru Youth Award, Sri Kempegowda Award, Nritya Nipuna from Karnataka Nritya Kala Parishad, National Youth Award at Chennai and Lucknow, Natya Rani Shantala Award, and
many more. She has been involved in human services as well. As a service to society, Shubha picks up talents from rural areas, trains them free of cost, and encourages them to continue in the field where they can pass on the tradition to a few more hundreds, thereby contributing to the continuity of our art in rural areas also. To bring harmony of culture, Shubha widely travels giving lectures and demonstrations at schools, colleges, and various government institutions like CCRT, where teachers, trainers are enlightened about the subject. Srimati Shubha believes that through her performance, she shares the utmost spiritual essence of the classical dance with her audience and also keeps in touch with the hopes of tomorrow by training aspiring dancers as a commitment to preserve our rich cultural and artistic heritage of India. We are all very blessed and very proud to have Madam over here with us today. Now, may I request Shivmurthy, Uma Shivmurthy, Varda and Girja to join me in felicitating Srimati Shubha. So, Varda and Girja are my sisters, and Shivmurthy is my brother, and Uma is my atige. Now, let me move on to our other chief guest, beloved Srimati Sandhya. So, I won't do this in Kannada. Lipi Pragne, Srimati Vaike Sandhya Sharma. ಶ್ರೀಮತಿ ವೈಕೆ ಸಂಧ್ಯಾ ಶರ್ಮಾ ಅವರು ಕನ್ನಡ ಸಾಹಿತ್ಯ ಲೋಕದ ಪ್ರಖ್ಯಾತ ಲೇಖಕಿ, ಕಾದಂಬರಿಗಾರ್ತಿ, ಅಂಕಣಗಾರ್ತಿ, ನೃತ್ಯ ನಾಟಕಗಳ ಖ್ಯಾತ ಕಲಾ ವಿಮರ್ಶಕಿ ಮತ್ತು ರಂಗಕರ್ಮಿ. ಕನ್ನಡ MA ಪದವೀಧರೆ ವಿತ್ ಡಿಸ್ಟಿಂಕ್ಷನ್ ಆದ ಇವರು ಈ ಹಿಂದೆ ಹಲವು ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ಪತ್ರಿಕೋದ್ಯಮ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ವಾರ್ತಾ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಶಿ ವಾಸ್ ದಿ ಡೆಪ್ಯೂಟಿ ಡೈರೆಕ್ಟರ್. ಕರ್ನಾಟಕ ವಾರ್ತಾ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಇವರು ಪ್ರೌಢಶಾಲೆಯಲ್ಲಿದ್ದಾಗಲೇ ಬರವಣಿಗೆ ಆರಂಭಿಸಿ ಕಳೆದ 54 ವರ್ಷಗಳಿಂದ ಸಾಹಿತ್ಯ ಕೃಷಿ ನಡೆಸುತ್ತಾ ಜನಪ್ರಿಯ ಲೇಖಕಿಯಾಗಿದ್ದಾರೆ. ಇವರು ಸುಮಾರು 250 ಸಣ್ಣ ಕಥೆಗಳು, 35 ಕಾದಂಬರಿಗಳು, 200ಕ್ಕೂ ಹೆಚ್ಚು ಕವನಗಳು, ಅನೇಕ ಹಾಸ್ಯ ಬರಹಗಳು, ನಾಟಕ, ಜೀವನ ಚರಿತ್ರೆಗಳನ್ನು ರಚಿಸಿದ್ದಾರೆ. ನಾಡಿನ ಹೆಸರಾಂತ ಪತ್ರಿಕೆಗಳಲ್ಲಿ ಇವರು ಬರೆದ ಸುಮಾರು 900ಕ್ಕೂ ಹೆಚ್ಚು ನಾಟಕ ಮತ್ತು ನೃತ್ಯ ವಿಮರ್ಶಾ ಲೇಖನಗಳು ಮತ್ತು ಇನ್ನಿತರ ವಿಷಯಗಳ ಬಗೆಗಿನ ಲೇಖನಗಳು ಪ್ರಕಟವಾಗಿವೆ. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಮಾನ್ಯತೆ ಪಡೆದ ಕಲಾವಿದೆ.
45 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ತಮ್ಮದೇ ಆದ ಸಂಧ್ಯಾ ಕಲಾವಿದರು ಹವ್ಯಾಸಿ ನಾಟಕ ತಂಡದ ಸ್ಥಾಪಕಿ ಅಧ್ಯಕ್ಷೆ ಇವರು. ಸಂಧ್ಯಾ ಪತ್ರಿಕೆ ಎಂಬ ಅಂತರ್ಜಾಲದ ಸಾಂಸ್ಕೃತಿಕ ಪತ್ರಿಕೆಯ ಪ್ರಧಾನ ಸಂಪಾದಕಿಯಾಗಿ ಇವರು ಯಶಸ್ವಿಯಾಗಿ ಪತ್ರಿಕೆಯನ್ನು ನಿರ್ವಹಿಸುತ್ತಿದ್ದಾರೆ. ಇವರ ಸಾಹಿತ್ಯ ಸಾಧನೆಗೆ ಬಂದಿರುವ ಪ್ರಶಸ್ತಿಗಳು ಅನೇಕ. ಅವುಗಳಲ್ಲಿ ಪ್ರಮುಖವಾದವು ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ, ದಸರಾ ಪ್ರಶಸ್ತಿ, ಕರ್ನಾಟಕ ದಸರಾ ಪ್ರಶಸ್ತಿ, ಕನ್ನಡ ಲೇಖಕಿಯರ ಸಂಘದ ಪುಸ್ತಕ ಪ್ರಶಸ್ತಿ, ಪಂಜೆ ಮಂಗೇಶರಾಯರ ಪ್ರಶಸ್ತಿ, ಕೆನರಾ ಬ್ಯಾಂಕ್ ಮಹಿಳಾ ಸಾಧಕಿ ಪ್ರಶಸ್ತಿ ಮತ್ತು ಅಬ್ದುಲ್ ಕಲಾಂ ಪ್ರಶಸ್ತಿ. ಕನ್ನಡ ಸೇವಾ ರತ್ನ, ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ನಗರ ಜಿಲ್ಲೆ, ಮಂಗಳೂರಿನ ಸಾಧನಾ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಸಾಧನಾ ಪ್ರಶಸ್ತಿ, ಚಂದ್ರಲೇಖ ಸ್ವರಲಿಪಿ ಪ್ರತಿಷ್ಠಾನದ ಲಿಪಿ ಪ್ರಾಜ್ಞೆ ಪ್ರಶಸ್ತಿಯನ್ನು ಬೆಂಗಳೂರು ಗಾಯನ ಸಮಾಜವು ಕೊಡಮಾಡಿದೆ. ಶಿವಪ್ರಿಯ ಅಂತಾರಾಷ್ಟ್ರೀಯ ನೃತ್ಯ ಸಂಸ್ಥೆಯು ಸಾಹಿತ್ಯ ಭಾರತಿ ಮತ್ತು ವಾಕ್ ಸರಸ್ವತಿ ಬಿರುದುಗಳನ್ನು ನೀಡಿದೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ವಿಪ್ರ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪಂಕಜಶ್ರೀ ಪ್ರಶಸ್ತಿ, ನಾರಿ ಶಕ್ತಿ ಪ್ರಶಸ್ತಿಗಳು ಸಂದಿವೆ. ಇತ್ತೀಚೆಗೆ ಇವರ ಸಮಗ್ರ ಸಾಹಿತ್ಯ ಸೇವೆಗೆ ವಿಶ್ವೇಶ್ವರಯ್ಯ ಜೀವಮಾನ ಸಾಧನಾ ಪ್ರಶಸ್ತಿ ಲಭಿಸಿದೆ. ಅಖಿಲ ಕರ್ನಾಟಕ ವಿಪ್ರ ವನಿತಾ ಸೇವಾ ಪ್ರತಿಷ್ಠಾನದಿಂದ ಗಾರ್ಗಿ ಪ್ರಶಸ್ತಿ ಮತ್ತು ಕಲಾ ಸೇವೆಗೆ ನಾಟ್ಯ ಸಂಪದ ಸಂಸ್ಥೆಯಿಂದ ಕಲಾಭಿಸಾರಿಕೆ ಪ್ರಶಸ್ತಿ ದೊರೆತಿದೆ. 2017ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ವಹಿಸಿದ ಗೌರವವನ್ನು ಪಡೆದಿದ್ದಾರೆ. ಇಂಥ ಮಹಾನ್ ಸಾಧಕಿಯಾದ ಶ್ರೀ ಸಂಧ್ಯಾ ಮೇಡಮ್ ರವರು ನಮ್ಮ ಮಧ್ಯೆ ಇರೋದು ನಮ್ಮ ಪುಣ್ಯ. ನಮ್ಮ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಹರ್ ಹಿಯರ್. ನವ್ ಐ ರಿಕ್ವೆಸ್ಟ್ my father-in-law Basavarajaya, my mother-in-law Ratnamma, and my brother-in-law Kirti Kumar and Soumya to felicitate the chief guest. I now request Guru Srimati Shubha Dhananjay to share her thoughts. Om Shri Guru Bhyo Namaha. A very warm morning, a happy morning to all of you gathered here, and my deepest pranams
to the chief guest, Srimati Sandhya Sharma, and the Guru, Srimati Nagashri. I am very sure that each one of you are feeling so happy and excited to be here this morning with this beautiful atmosphere of the Bharatanatyam Rangapravesha of the mother-daughter duo. First of all, I would like to heartily congratulate Sri Manjunath for taking so much of interest, giving so much of inspiration, providing a best atmosphere at home, not only to his children, but also his wife, to take up dance so beautifully and so seriously with so much of dedication. Another very nice thing that I felt today personally is I got to see Srimati Nagashri's choreography and her role as a guru today for the first time. And I must say, I'm deeply emotional and very happy to see this performance, because I definitely know when we sit in the place of a guru, when we take the role of the guru, it's very tough to think about the items which suit the student to present herself in the best day of her life as a dancer. But when it comes to two people, especially it's a mother and a daughter, you know, the energy balances are very different. I think we all experience different kinds of energy at different times of our life. Nagashri, around 20 years, was a different performer. When she became a teacher, she was different. Today, she's different. It happens the same to anybody. And Srimati Deepa, started learning just 10 years back. And in between, I think she had the family time of having another daughter. With all these, to get back to dance and to continue and to maintain her energy level with the young child of a 14-year on this day is not a joke. It's not easy. It's not easy. Let me see. Sandhya, madam, and I, we enjoyed each of the item, seeing the perfection, neatness, the clarity in the movement. To get a clarity to perform one item after so many years, it requires a lot of hard work and dedication. And today, right from the Ganesh Vandana, Alaripu, Jatiswara, Shabdam, and the Varnam, their dedication says it all, and it was seen in their performance. Hearty congratulations, Mrs. Deepa and my little darling Mukta. I'm really looking forward to seeing the younger one, Chinmayi. And I was just thinking, seeing the involvement of Sri Manjunath in this performance, he called Nagashri Mercurial. I felt he is that. Doing so many things at the same time. And he's not sitting in one place. He's enjoying the performance. He's coming on stage, giving his personal notes on each of the person whom he feels is very important today. And coming to Chinmayi, I somehow feel the next Arangetram is going to be a father-daughter duo. Kandita, ನೀವು ಮನ್ಸು ಮಾಡಿದ್ರೆ ಖಂಡಿತ you can start off. The way you feel so involved and the way you respect artists and each one. I have seen Mr. Manjunath when I went as a chief guest to his little illuminous kids. The way he was involved and taking care of each child. Each child has a special costume. Every child felt so energetic and it was portrayed so beautifully on stage. Whether it was a 3-year-old child or a 6-year-old child, each one looked like an angel to me that day. I cannot forget that day. And the way, I think it's all the energy that Mr. Manjunath passes on to the kids through the teachers, and the same could be felt today in this performance. That's very nice. Hearty congratulations again.
Bharatanatyam is the most toughest classical dance that we find in India. There are beautiful other classical dances, but as you see, it gives energy right from top to bottom. Each limb, each minor limb, major limb, everything is taken to task. You just lose your concentration for 1 second, the thala is gone, the abhinaya is gone. There's no sync with the body. So this way, Bharatanatyam has always kept our art alive, our culture alive, our traditional alive. And I feel anybody who loves Bharatanatyam or any of our classical dancers, anybody who is learning, who is promoting, everybody are truly blessed by the Lord, Divine Lord, that we find so much of happiness in the soul, not outer, more than outer, the inner journey. And here, anybody learning any form of art, especially the parents, I definitely would like to say, do not refrain your children from attending the classes even during the exam. I must say, during exams also, because 1 hour of dancing gives so much of energy to the brain, the alertness, the activity, that even if the comparison, with comparison, any normal child who doesn't know any sports, music, dance, they have to study for more than 2 to 3 hours. 1 lesson. The children who go to dance and music can just pick it up within 5 minutes or 10 minutes. That is the ratio. So please understand, and let's all come together to keep our art alive. And today, this performance has been more special because, as you know, there is no dance without music and there's no music without dance. And our ensemble, Srimati Bharti Venugopal, she is herself a Devi. I always call her. You yourself look like Goddess Parvati. And the way she sits, the moment she is in front of mic, half the battle is won. We definitely know we have the best vocal, and we are very happy as teachers that yes, the Bharatanatyam Ranga Pravesha is taken care, because the way she renders her vocals, it's a very beautiful inspiration and the best support for any dancer on stage. And we had Nagraj sir for Mridanga, who really made this performance so beautiful and rhythmic. And Narsimurthy is almost like my younger brother. I think we have been together on stage since more than 35 years. And that time I used to call him younger, like a boy, young boy, because anybody even 1 or 2 years younger to me, I used to feel that they're so young. And today also I cannot believe that he has grown so much. He has traveled the whole world with his magical flute rendering. And our Madhusudan also. Madhusudan, he is known as violinist, but he's also multi-talented through vocals and many other things. And sometimes I tell Madhusudan, like, sir, ನೀವೇನಾದರೂ ಬಿಟ್ಟರೆ ನೀವು ಸೆಂಟರ್ ಸ್ಟೇಜು ತೊಗೊಂಡ್ಬಿಡ್ತೀರ, ನಮ್ಗೆ ಡಾನ್ಸ್ ಮಾಡೋಕ್ಕೂ ಬಿಡಲ್ಲ, ನೀವೇ ಮಾಡಿಬಿಡ್ತೀರ. Because he's such a ವಾಕ್ಚಾತುರ್ಯ, is so much. He can really talk and he can enact, and if he takes the role of a dancer or a dance teacher, gone case. And we are all in the corner that way. What I meant to say is, with such beautiful ensemble today to support Mukta and Deepa, it had to be beautiful. And I'm very sure, I'm just representing all of you. ಒಬ್ಬೊಬ್ಬರು ಮನಸ್ಸಿನಲ್ಲೂ ತುಂಬ ಸಂತೋಷ ತುಂಬಿದೆ ಅಂತ ನಂಗೆ ಗೊತ್ತು. ಹಾಗೆ ನಾನು ಮತ್ತು ಸಂಧ್ಯಾ ಮ್ಯಾಮ್ ತುಂಬ ಸಂತೋಷ ಪಟ್ವಿ. ಈ ಥರ ಒಂದು ತಾಯಿ ಮಗಳ ಒಂದು ಇಷ್ಟು ಪ್ರೀತಿ ಅನ್ಯೋನ್ಯತೆ ನೃತ್ಯದ ಮೂಲಕ ಕೂಡ ಕಾಣಿಸ್ತಾ ಇತ್ತು ಅಂತಕೊಂಡು ಐ ಆಮ್ ವೆರಿ ಹ್ಯಾಪಿ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. I can go on talking and talking, but today I think they have to continue. So once again, congratulations and thank you for inviting me to be a part of this audience. On behalf of you, I hope I spoke a few words. And each item, okay, I forgot about the items. Nagashri has kept up the systematic approach to Bharatanatyam through the
Kalakshetra style, which is very worldwide appreciated through our, what to say, the main person who got Bharatanatyam the status that it deserves. As you all know, Bharatanatyam, when it was going down during the rule of British, or when it was considered not very good for good family people, she's the one who really again raised this form of art, saying that this has to be our culture and it has to be promoted. So that culture has come through Rukmini Devi ma'am and her students who are all over the world making such a beautiful progress. And through Nagashri, we are very blessed and very lucky to see these beautiful items today. Congratulations, Nagashri. Thank you so much. And congratulations to all of us. Thank you and have a lovely day ahead. Thank you. Thank you, ma'am. You have observed every details of the program, and thank you very much again. I now request Srimati Y.K. Sandhya Sharma ma'am to speak a few words. ಒಂಚೂರು ಆಡಿಯನ್ಸಿಗೆ ಬೆಳಕು ಕೊಟ್ಟರೆ ಚೆನ್ನಾಗಿರುತ್ತೆ. ಆಡಿಯನ್ಸು ಏನು ಫೀಲ್ ಮಾಡ್ತಾರೆ ಅಂತ ನೋಡ್ಬೋದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಭಾನುವಾರದ ಹೊತ್ತು, ಅದರಲ್ಲೂ ಬೆಳಗ್ಗೆ ಮನೆ ಬಿಟ್ಟು ಬರೋದು ಅಂತಂದರೆ ತುಂಬ ದೊಡ್ಡ ಭಾಳ ಪ್ರಯಾಸದ ವಿಷಯ. ಆದರೂ ಕೂಡ ನೀವೆಲ್ಲ ನೃತ್ಯ ಪ್ರೀತಿಯಿಂದ ಇಷ್ಟೊಂದು ಜನ ಸೇರಿರೋದು ನನಗಂತೂ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನಾಗಶ್ರೀಯ ಶಿಷ್ಯರಿಬ್ಬರು ಕೂಡ ಬಹಳ ಸಾಮರಸ್ಯದಿಂದ ನೃತ್ಯ ಮಾಡಿದ್ದಾರೆ. ತುಂಬ ಎಲ್ಲರೂ ನೀವು ಸಂತೋಷಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಗಶ್ರೀ ನನ್ನ ಪ್ರೀತಿಯ ಹುಡುಗಿ. ಏಕೆಂತಂದರೆ ನಾನು ಅವರೆಲ್ಲ ನೃತ್ಯಗಳನ್ನ, ಅವರ ಶಿಷ್ಯರ ನೃತ್ಯಗಳನ್ನ ನೋಡ್ತಾ ಇರ್ತೀನಿ, ಎಷ್ಟು ಬೇರೆ ಬೇರೆ ಬಗೆಯಲ್ಲಿ ಮಾಡಿಸ್ತಾ ಇರ್ತಾರೆ ಅಂತ. ಮತ್ತು ಭಾಳ ಜಾಣೆ ಕೂಡ. ನಾನು ತಾಯಿ ಮಗಳು ಮಾಡ್ತಾ ಇದ್ದಾರಲ್ಲ, ಅವಳನ್ನೇ ಕೇಳಿದೆ. ಏಕೆಂದರೆ ಸಹಜವಾಗಿ ವಯಸ್ಸಿನ ವ್ಯತ್ಯಾಸ ಇರುತ್ತೆ ಮತ್ತು ಬಯಲಾಜಿಕಲ್ ಚೇಂಜಸ್ಸು ಆಗಿರುತ್ತೆ. ಅದರಿಂದ ಅಷ್ಟು ಅರಮಂಡಿಗಳನ್ನು ಮತ್ತು ಆಕಾಶಚಾರಿಗಳು ಎಲ್ಲ ತಾಯಿಂದರು ಮಾಡೋದು ಭಾಳ ಕಷ್ಟ. ಆದರೆ ಗುರು ಎಷ್ಟು ಜಾಣೆ ಅಂತಂದರೆ ಅವರಿಗೆ ತುಂಬ ಸೂಟಬಲ್ ಆಗಿರೋಂಥ ಐಟಮ್ಸ್ನೇ ಆರಿಸ್ಕೊಂಡು ಆ ನೃತ್ಯಗಳು ಕೂಡ ಬಹಳ ಚೆನ್ನಾಗಿ ಒಂದು ಮೋಹಕವಾಗಿ ಕಾಣೋ ಹಾಗೆ ಮತ್ತು ಸುಲಲಿತವಾಗಿ ಸ್ವಲ್ಪ ಸಾವಧಾನವಾಗಿ ಸಾಗೋ ಹಾಗೆ ತುಂಬ ಚೆನ್ನಾಗಿ ಆರಿಸ್ಕೊಂಡಿದ್ದಾರೆ. ಇದನ್ನೆಲ್ಲ ನೀವು ವರ್ಣದಲ್ಲಿ ನೋಡಿದ್ದೀರಾ. ನಾನು ಮುಖ್ಯವಾಗಿ ತಾಯಿ ಮಗಳು ಮಾಡ್ತಾ ಇದ್ದಾಳೆ ಅಂದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆಂತಂದರೆ ತಾಯಿ ಸಾಮಾನ್ಯ ಮಗಳು ಚಿಕ್ಕ ವಯಸ್ಸವಳಾದ್ರಿಂದ ಅವರ ಉತ್ಸಾಹಕ್ಕೆ ತಾವೇ ಕಂಪೇರ್ ಮಾಡ್ಕೊಂಬಿಡ್ತಾರೆ, ಹೋಲಿಸ್ಕೊಂಡ್ಬಿಡ್ತಾರೆ. ಅಯ್ಯೋ ನನ್ನ ಕೈಲಿ ಆಗುತ್ತೋ ಇಲ್ಲೋ, ಅವಳು ಚೆನ್ನಾಗಿ ಮಾಡ್ತಾಳೋ ಏನೋ, ಲವಲೋಕಿಯಿಂದ ಮಾಡ್ತಾಳೆ ಅಂತ. ಆ ಥರ ಯಾವ ಭೇದ ಭಾವ ಆಗಲಿ, ಆ ಥರ ಒಂದು ಅವರ ಮನಸ್ಸಿನಲ್ಲಿ ಒಂದು ಯಾವ ಕಾಂಪ್ಲೆಕ್ಸ್ ಆಗಲಿ ನನಗೆ ಕಾಣಿಸ್ಲಿಲ್ಲ. ವಯಸ್ಸಿಗೆ ತಕ್ಕಾಗಿ ಅವ್ರ ಮುಖದಲ್ಲಿ ಅಭಿನಯ ಚೆನ್ನಾಗೇ ತೋರಿಸ್ತಾ ಇದ್ರು ದೀಪ. ಅದು ಸಹಜ ಕೂಡ. ಇವರು ನೃತ್ಯಗಳಲ್ಲಿ ಒಂದು ಪ್ರಾವೀಣ್ಯ ತೋರಿಸಿದ್ರೆ, ಅಭಿನಯದಲ್ಲಿ ದೀಪ ತಮ್ಮ ಪೂರ್ಣ ಪ್ರಮಾಣದ ಅಭಿನಯವನ್ನು ತೋರಿಸಿದ್ದಾರೆ. ಇಬ್ಬರಿಗೂ ಕೂಡ ಇಲ್ಲೇ ಇದ್ದಾರೆ ಕಲಾವಿದರಿಬ್ಬರಿಗೂ ಕೂಡ ಅಭಿನಂದನೆಗಳು. ಮತ್ತು ಇಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಕಲಿಸಿದಾರಲ್ಲ ಗುರು ನಾಗಶ್ರೀಯವ್ರಿಗೂ ಕೂಡ ದೊಡ್ಡ ಅಭಿನಂದನೆಗಳು. ಭಯ ಇದ್ದ ಕಡೆ ಶ್ರದ್ಧೆ ಇದ್ದೇ ಇರುತ್ತೆ. ಏಕೆಂದರೆ ಇವಾಗ ತಾಯಿ ಭಯದಿಂದ ಕಲ್ತಿದ್ದಾರೆ. ಅವರು ಮಂಜುನಾಥ್ ಅವರು ಕೂಡ ಹೇಳಿದ್ರು ಎಷ್ಟು ಶ್ರದ್ಧೆಯಿಂದ ಮಾಡಿದ್ದಾರೆ, ಎಷ್ಟು ಶ್ರದ್ಧೆಯಿಂದ ಕಲ್ತಿದ್ದಾರೆ. ಅವ್ರು ಹೇಳಿದ ವಿಚಾರಗಳು ಕೇಳಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇಷ್ಟು ಭರತನಾಟ್ಯದ ಪ್ರೀತಿ ಇರುತ್ತಾ ಅಂತ. ಆದರೆ ಮಗಳ ಜೊತೆ ಅವರೇನು ಕಾಂಪೀಟ್ ಮಾಡಲಿಲ್ಲ, ಆದರೆ ಮಗಳ ಜೊತೆ ಸಾಮರಸ್ಯದಿಂದ ಇಬ್ಬರು ಮನೆಯಲ್ಲಿ ಜೊತೆಯಾಗಿ ಅಭ್ಯಾಸ ಮಾಡಿ ಒಂದು ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ನನಗೆ ಕಾಣಿಸ್ತು. ಅದು ಭಾಳ ಮುಖ್ಯ ನೃತ್ಯದಲ್ಲಿ. ಆನಂದ, ಆತ್ಮವಿಶ್ವಾಸ. ಅವರು ಆನಂದಿಸ್ಕೊಂಡು ಮಾಡಬೇಕು. ಹೊರಗಡೆಯವರು ಸುತ್ತಲಿರೋರು ಏನಾರು ಅಂದ್ಕೊಳ್ಳಿ, ಆದರೆ ಇವರು ಆನಂದದಿಂದ ಆತ್ಮವಿಶ್ವಾಸದಿಂದ ಮಾಡಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ.
ಪ್ರೀತಿಯಿಂದ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಅದು ನೀವು ನೃತ್ಯ ಪ್ರೀತಿ ಇರೋರು ಅದನ್ನು ನೀವು ಮನಗಂಡಿರ್ತೀರ. ಇವತ್ತು ನಾನು ಶುಭ ಮಾತಾಡ್ಕೋತಾ ಇದ್ವಿ, ತುಂಬ ಖುಷಿ ಆಯಿತು. ಕಲಾಕ್ಷೇತ್ರದ ಬಾನಿಯಿಂದ ಬಂದಿರೋದ್ರಿಂದ ಇವರು ಗುರು ನಾಗಶ್ರೀ ಅವರು ಮಾರ್ಗ ಸಂಪ್ರದಾಯದಲ್ಲಿ ಅಲ್ಲಿ ಒಂದು ಶಾಸ್ತ್ರ ಅಲ್ಲರಿಪು, ಜತಿಸ್ವರ, ಇಲ್ಲ ಗಣೇಶ ವಂದನ, ಆಮೇಲೆ ಶಬ್ದ, ವರ್ಣ ಈ ಥರ ಮಾಡ್ಕೊಂಬರ್ತಾರೆ. ಆದರೆ ನಾನು ಸುಮಾರು ಸಲ ಅವ್ರನ್ನ ಪ್ರಶ್ನೆ ಕೇಳೋದುಂಟು, ಯಾಕೆ ಅದೇ ಶಾಸ್ತ್ರ ನಿರಂತರವಾಗಿ ನಡೆಸ್ಕೊಂಬರ್ಬೇಕು ಅಂತ? ಏನು ಜನಗಳೆಲ್ಲ ಸೇರಿರ್ತಾರೆ, ಅವ್ರಿಗೊಂದು ಮನೋರಂಜನೆಯೂ ಬೇಕು. ಭರತನಾಟ್ಯದ ಬಗ್ಗೆ ಅವ್ರಿಗೆ ಆಳವಾದ ಜ್ಞಾನ ಇರೋಲ್ಲ, ಅದರ ವ್ಯಾಕರಣ ಎಲ್ಲ ನೋಡೋರ್ಗೆ ಅದರಲ್ಲಿ ಬಗ್ಗೆ ಆಸಕ್ತಿ ಇರೋರು, ಸ್ವಲ್ಪ ಕಲ್ತಿರೋರು ಗೊತ್ತಾಗತ್ತೆ. ಆದ್ದರಿಂದ ವ್ಯಾಕರಣವೇ ಪ್ರಧಾನವಾಗಿ ಮಾಡಿದ್ರೆ, ಯಾಂತ್ರಿಕತೆ ಎಲ್ಲೋ ಶಾಸ್ತ್ರವೇ ಪ್ರಧಾನವಾಗಿ ಮಾಡಿದ್ರೆ ಒಂದು ಅದರ ಒಂದು ಪ್ರಾಧಾನ್ಯ ಜನಗಳಿಗೆ ಎಷ್ಟು ರಂಜನೆ ನೀಡುತ್ತೋ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಅವ್ರನ್ನ ಕೇಳಿದೆ, ಇಲ್ಲ ಫಸ್ಟ್ ಹಾಫ್ ಅಂತೂ ನಾನು ಯಾಕೆ ಮಕ್ಕಳಿಗೆ ಗೊತ್ತಾಗಲಿ ಶಾಸ್ತ್ರ ಅಂದರೆ ಏನು, ನಮ್ಮ ಭರತ ರಚನೆ ಮಾಡಿರೋಂಥ ನಾಟ್ಯಶಾಸ್ತ್ರದ ರೀತಿ ರಿವಾಜುಗಳು ಗೊತ್ತಾಗಲಿ, ಆದ್ದರಿಂದ ಮಾರ್ಗಮನ ನಾನು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬರ್ತಾಯಿದ್ದೀನಿ ಅಂತ. ನಂದು ಒಂದು ಆಕ್ಷೇಪಣೆ ಇದ್ದೇ ಇತ್ತು, ಹೇಳಿದೆ. ಕನ್ನಡ ನನಗೆ ಏನು ಅಂತಂದರೆ, ಇವತ್ತು ನಾವೆಲ್ಲ ಕನ್ನಡ ನಾಡಿನಲ್ಲಿ ಬಾಳ್ತಾ ಇದ್ದೀವಿ. ನಮ್ಮ ನಾಡು ನುಡಿ ಉಸಿರು ಎಲ್ಲ ಕನ್ನಡ, ನಾವು ಮಾತಾಡೋದೇ ಕನ್ನಡ. ಆದ್ದರಿಂದ ಆದಷ್ಟು ಇದು ಒಂದು ಕಾಲದಲ್ಲಿ ಕಲಾಕ್ಷೇತ್ರದಲ್ಲಿ 50, 60, 70 ವರ್ಷದ ಕೆಳಗೆ ರುಕ್ಮಿಣಿ ದೇವಿ ಅರಂಡೇಲು ಅವರು ಇದನ್ನೆಲ್ಲ ಸಂಯೋಜನೆ ಮಾಡಿರೋದು. ಅವ್ರ ಕಾಲಕ್ಕೆ ಅದು ಹೊಸದಾಗಿ ಕಾಣಿಸ್ತು. ಇವತ್ತು ನಾವು ಬಹಳಷ್ಟು ಬದಲಾಗಿದ್ದೀವಿ. ನಿಮ್ಮಲ್ಲೂ ಸೃಜನಾತ್ಮಕ ಶಕ್ತಿ ಇದೆ, ಕಲ್ಪನೆ ಇದೆ. ಈ ಪರಿಕಲ್ಪನೆಯನ್ನು ಉಪಯೋಗಿಸಿ ನೀವು ಮೂಲಕ್ಕೆ ಏನು ಡ್ಯಾಮೇಜ್ ಮಾಡಬೇಡಿ. ನೀವು ಏನಿದೆ ಶಾಸ್ತ್ರನ ಇಟ್ಕೊಳ್ಳಿ, ವ್ಯಾಕರಣ ಇಟ್ಕೊಳ್ಳಿ. ಆದರೆ ನೀವೇನಾದರೂ ಹೊಸತನವನ್ನು ಸೇರಿಸಿ ಬೆಳೆಸಿ ಸಂಯೋಜನೆ ಮಾಡಿದ್ರೆ ಒಂದು ಹೊಸ ಮಿನುಗು ಇರುತ್ತೆ ಅಂತ ನನ್ನ ಭಾವನೆ. ಆದರೆ ನಾನು ಅದನ್ನು ಜನರಲೈಸ್ ಮಾಡ್ತಿಲ್ಲ, ನನ್ನ ಮನವಿ ಅಷ್ಟೇ. ನೀವು ವರ್ಣದಲ್ಲಿ ವರ್ಣ ತಗೊಳ್ಳುವಾಗ ನಮಗಂತೂ ತಮಿಳು ತೆಲುಗು ಅರ್ಥ ಆಗಲ್ಲ. ಯಾಕೆಂತಂದರೆ ನೀವು ಹೇಳ್ದಂಗೆ ನಾವು ಕನ್ನಡ ನಾಡಿನಲ್ಲಿ ಇರೋದ್ರಿಂದ ನಮ್ಮ ಅನೇಕ ಕವಿಗಳು, ವಾಗ್ಗೇಯಕಾರರು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ಮುಂದಿನ ಸಲ ಆದರೂ ನಾನು ಕೇಳ್ಕೊತೀನಿ, ವರ್ಣನ ಒಂದು ಕನ್ನಡ ವರ್ಣ ಮಾಡಿಸಿ ಅಂತ. ಕನ್ನಡ ವರ್ಣ ಭಾಳ ಚೆನ್ನಾಗಿ, ಅದರಲ್ಲಿ ಎಷ್ಟು ಅಭಿನಯ, ಸಂಚಾರಿಗಳು, ನೃತ್ಯ ಎಲ್ಲ ಇರುತ್ತೆ. ನಮಗೆಲ್ಲ ನೋಡೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ನಮಗೆ ರಿಲೇಟ್ ಆಗುತ್ತೆ, ನಮಗೆ ಸಂಬಂಧ ಅದು ಏರ್ಪಡಿಸುತ್ತೆ, ಒಂದು ಸೇತುವೆ ಆಗುತ್ತೆ. ನನ್ನ ಮನವಿ ಅಷ್ಟೇ ಇದು ನಾನು ಹೇಳ್ತಾ ಇರೋದು. ನೀವು ಮುಂದಿನ ಸಲ ಒಂದು ಪ್ರಯತ್ನ ಪಡಿ, ಒಂದು ಕನ್ನಡ ವರ್ಣ, ನಮ್ಮ ದ್ವಾರಕಿ ಕೃಷ್ಣಸ್ವಾಮಿಯವರು, ಜ್ಯೋತಿ ಪಟ್ಟಾಭಿರಾಮ್ ಅವರು ಅನೇಕರು ಕನ್ನಡದಲ್ಲಿ ವರ್ಣಗಳನ್ನ ರಚನೆ ಮಾಡಿದ್ದಾರೆ. ಅಲ್ಲಿ ಅನೇಕ ಕಥಾನಕಗಳು, ಸಂಚಾರಿಗಳು ಬಂದರೆ ಆ ನವರಸ ಅಭಿನಯಗಳು ಕೂಡ ನಾವು ಕಲಾವಿದೆಯರಲ್ಲಿ ನೋಡೋಕ್ಕೆ ಸಾಧ್ಯ ಆಗತ್ತೆ. ಇವಾಗ ಅವರು ನೃತ್ಯ ಜತಿಗಳು ಇದೆಲ್ಲ ಮಾಡ್ತಾರೆ, ತುಂಬ ಪರ್ಫೆಕ್ಟಾಗಿ. ಮುದ್ರೆಗಳು ಎಲ್ಲ ಗಮನಿಸ್ತಾ ಇದ್ದೆ ನಾನು. ಮುದ್ರೆ ದೀಪ ಅಂತೂ ನಾನು ಹೇಳ್ತಾ ಇದ್ದೆ ಶುಭನ ಹತ್ರ, ಭಾಳ ಅಚ್ಚುಕಟ್ಟಾಗಿ ಮುದ್ರೆಗಳನ್ನು ಎಷ್ಟು ನೀಟಾಗಿ ಹಿಡ್ಕೊಂಡು ಒಳ್ಳೆ ಕರ್ಣಗಳನ್ನು ಕೂಡ ತುಂಬ ನೀಟಾಗಿ ಮಾಡ್ತಾಯಿದ್ರು. ಯಾಕೆ ಅಂದರೆ ಅವರಿಗೆ ಭಯ ಇದೆ, ಶ್ರದ್ಧೆ ಅವರಿಗೆ. ಅಯ್ಯೋ ನಾನೆಲ್ಲಿ ತಪ್ಪಿಬಿಡ್ತೀನೋ ಅನ್ನೋದ್ರಿಂದ ಅದ್ರ ಮೇಲೆ ಗಮನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇವಳು ಮಗಳಿಗೆ ಸಹಜವಾಗಿ ಬಂದ್ಬಿಟ್ಟಿದೆ, ಯಾಕೆಂದರೆ ಅವಳಿಗೆ ಚೈತನ್ಯ ಇದೆ, ಚಿಕ್ಕ ಹುಡುಗಿ ಇನ್ನೂ ತುಂಬ ಕಲಿಯೋದಿದೆ. ಅದರಿಂದ ಇಬ್ಬರನ್ನು ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದೆ. ಅದರಿಂದ ದೀಪ ಇನ್ನಷ್ಟು ಸ್ವಲ್ಪ ಅಭ್ಯಾಸ ಸಾರಿಣಿ ವಿದ್ಯೆ, ಅಭ್ಯಾಸದಿಂದನೇ ವಿದ್ಯೆಗಳನ್ನ ನಾವು ಸಾಧಿಸೋಕ್ಕೆ ಸಾಧ್ಯ ಇರೋದು. ನೀವು ಅಭ್ಯಾಸ ಮಾಡಿದ್ರೆ ಖಂಡಿತ ಸಾಧನೆ ಮಾಡ್ಬೋದು. ಅಭಿನಯನೂ ಅಷ್ಟೇ, ಆದಷ್ಟು ನವರಸಗಳನ್ನು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ತುಂಬ ಸರಳವಾದ ಹುಡುಗಿ. ನನ್ನ ಪ್ರಕಾರ ನಾಗಶ್ರೀ ಯಾವ ಆರ್ಭಟದ ನೃತ್ಯಗಳನ್ನು ಹೇಳ್ಕೊಡಲ್ಲ, ಆರ್ಭಟವಾದ ಜತಿಗಳನ್ನು ಹೇಳ್ಕೊಡಲ್ಲ. ಒಂದೇ ಸಲ ಜನಗಳನ್ನೆಲ್ಲ ಆಕರ್ಷಿಸ್ಬಿಡ್ಬೇಕು ಅನ್ನೋ ಯಾವ ಹುನ್ನಾರಗಳೂ ಇಲ್ಲ. ತುಂಬ ಸರಳವಾದ, ಯಾವ ಆರ್ಭಟವೂ ಇಲ್ಲದ ಸೌಮ್ಯವಾದ ಒಂದು ಒಳ್ಳೆಯ ನೃತ್ಯ ತರಬೇತಿಯನ್ನು ಕೊಡ್ತಾರೆ. ಅದರಿಂದ ನೀವು ಅವರ ಬಳಿ ನಿಧಾನವಾಗಿ ನೀವು ಅಭಿನಯವನ್ನು ಸಾಧನೆ ಮಾಡ್ಕೊಳ್ಳಿ. ಅಭಿನಯ ನಿಜವಾಗ್ಲೂ ನಿಮಗೊಂದು ಅನುಭವ ಇರೋದ್ರಿಂದ, ವಯಸ್ಸಿನ ಅನುಭವ ಇರೋದ್ರಿಂದ, ಮತ್ತು ಇದು ಜೀವನದ ಎಲ್ಲ ಮಜಲುಗಳಲ್ಲೂ ಕೂಡ ನೀವು ಒಂದು ಅನುಭವ ಪಡೆದಿರೋದ್ರಿಂದ ನವರಸಗಳನ್ನು ಅಭ್ಯಾಸ ಮಾಡಿ ಚೆನ್ನಾಗಿರುತ್ತೆ. ನಾನು ನಿಮ್ಮ ಮುಂದಿನ ನೃತ್ಯಗಳಲ್ಲಿ ನವರಸನ ನೋಡೋಕ್ಕೆ ಇಷ್ಟಪಡ್ತೀನಿ. ತಾಯಿ ಮಗಳು ಇಬ್ಬರು ಕೂಡ ತುಂಬ ಪ್ರೀತಿಯಿಂದ, ಶ್ರದ್ಧೆಯಿಂದ, ಆತ್ಮವಿಶ್ವಾಸದಿಂದ, ಲವಲವಿಕೆಯಿಂದ ಮಾಡಿದ್ದೀರಾ. ಇವತ್ತೆಲ್ಲರೂ ಕೂಡ ರಂಜನೆಯನ್ನು ಪಡೆದಿದ್ದಾರೆ ಅಂತ ನಾನು ಅನ್ಕೋತೀನಿ. ಎಲ್ಲ ಪ್ರೇಕ್ಷಕರಿಗೂ ಕೂಡ
ಸಹನೆಯಿಂದ ನಿಮ್ಮ ನೃತ್ಯವನ್ನು ವೀಕ್ಷಿಸಿದ್ದಕ್ಕೆ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂಥ ಗುರು ನಾಗಶ್ರೀ ಅವರಿಗೆ, ಮಂಜುನಾಥ್ ಅವರು ತುಂಬ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆಸಕ್ತಿ ವಹಿಸ್ತಾ ಇದ್ದರು. ನನಗೆ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಿದ್ದು ಅವರೇನೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೂ ಅವ್ರಿಗೆ ಮಧ್ಯ ಸಂವಹನ ಇತ್ತು. ಅಂದರೆ ಮನೆಯಲ್ಲಿ ಈ ಥರ ಇಷ್ಟು ಒಂದು ಪ್ರೋತ್ಸಾಹ ಕೊಟ್ಟರೆ, ಬೆಂಬಲ ಕೊಟ್ಟರೆ ಯಾರು ಬೇಕಾದರೂ ಸಾಧನೆ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಅವರು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿದ್ದಾರೆ. ಅವ್ರ ಮನೆಯ ನೆಂಟರು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ರು. ನಂಗೆ ಭಾಳ ಖುಷಿ ಆಯಿತು. ಈ ಥರ ಒಂದು ಕುಟುಂಬದ ಕಾರ್ಯಕ್ರಮ ಇದು. ಭಾಳ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಟ್ಟಿದ್ದೀರಾ. ನೀವೆಲ್ಲ ನನ್ನನ್ನು ಆದರದಿಂದ ಬರಮಾಡ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರ. ಹಾಂ, ಹೌದು, ಅನೇಕರು ನೋಡಿದ್ದೀನಿ. ಶುಭನ ಅರಂಗೇಟ್ರಮು ಕನ್ನಡದಲ್ಲೇ ಮಾಡಿದ್ರು ಅಂತ ಹೇಳಿದ್ರು. ನಮ್ಮ ಗುರು ಇವರು ನಾಗಶ್ರೀಯವರು ಅತ್ಯಂತ ಆಪ್ತ ಸ್ನೇಹಿತೆ ದೀಪಾ ಭಟ್ ಕೂಡ ಎಲ್ಲ ಕನ್ನಡದಲ್ಲೇ ಮಾಡ್ತಾಳೆ. ನಾನು ಕನ್ನಡನೇ ನನಗೆ ಒಂಥರ ಅಂಧಾಭಿಮಾನ ಅಲ್ಲ, ಪ್ರೀತಿ ಅಷ್ಟೇ. ಕನ್ನಡನೂ ಕೂಡ ಇದ್ರ ಭಾಗವಾಗಿರಬೇಕು ಅಂತ ಅಷ್ಟೇ ಬಯಸ್ತೀನಿ. ಆದರೆ ನೀವು ಮೂಲಕ್ಕೆ ನಿಷ್ಠೆಯಿಂದ ತೋರಿಸಿ, ಕಲಾಕ್ಷೇತ್ರದ ಒಂದು ಆ ಬಾನಿಗೆ ನೀವು ನಿಷ್ಠೆಯಿಂದ, ನಿಮ್ಮ ಗುರುಭಕ್ತಿ ಅದು. ನೀವು ಯಾರು M.R. ಕೃಷ್ಣಮೂರ್ತಿಯವರು, ಸುಮನಾ ನಾಗೇಶು, ಆ ಪರಂಪರೆಯಲ್ಲಿ ಬಂದವರು, ನನಗೆ ಚೆನ್ನಾಗಿ ಗೊತ್ತು. ಇವ್ರ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಗೊತ್ತು. ಆ ನಿಷ್ಠೆಯನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಖಂಡಿತ ತುಂಬ ಮೆಚ್ಕೋತೀನಿ. ಆದರೆ ಸಣ್ಣ ಕಿವಿ ಮಾತು ಅಷ್ಟೇ, ಏಕೆಂದರೆ ಕಿರಿಯೋಳಾದ್ದರಿಂದ ಅವಳು ಇನ್ನು ಮುಂದೆ ತುಂಬ ಸಾಧಿಸೋದಿದೆ. ಏಕೆಂದರೆ ಮಂಜುನಾಥ್ ಅವರು ಕೂಡ ತುಂಬ ಹೊಗಳಿದ್ರು, ಪಾದರಸ ಅಂತ. ನನಗೆ ಹಿತವಾದ ಶಬ್ದಗಳದೆಲ್ಲ ಭಾಳ ಸಂತೋಷ ಆಯಿತು. ಇಂಥ ಒಂದು ನಲುಮೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ಕುಟುಂಬದವರಿಗೆ, ನಿಮಗೆ ಎಲ್ರಿಗೂ ನನ್ನ ನಮಸ್ಕಾರಗಳು, ವಂದನೆಗಳು. Thank you very much, ma'am. I now request Mukta and her parents to felicitate Guru Srimati Nagashri. Chinmayi is requested on the stage. Chinmayi, please, wherever you are, please come over. Oh, she's coming here.
I now request Guru Srimati Nagashri ma'am to share her thoughts. ಎಲ್ರಿಗೆ ನಮಸ್ಕಾರ. ಮಂಜುನಾಥ್ ಅವ್ರು ಮೊದಲೇ ಹೇಳ್ದಂಗೆ ನಿಜವಾಗ್ಲೂ ಈ ರಂಗಪ್ರವೇಶ ನನಗೆ ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಫಾರ್ ದ ವೆರಿ ಆಬ್ವಿಯಸ್ ರೀಸನ್ಸ್ ಆಲ್ಸೋ. ಸೊ ಫಸ್ಟು ಮಂಜುನಾಥ್ ಅವ್ರು ಬಂದು ರಂಗಪ್ರವೇಶ ಮಾಡಬೇಕು ಅಂತ ಕೇಳ್ಕೊಂಡಾಗ ನಾನು ಮುಕ್ತಾಗೆ ಅಂತ ಮಾತ್ರ ಅಂದ್ಕೊಂಡಿದ್ದೆ. ಸರಿ ಮಾಡೋಣ, ಆಯಿತು ಸರ್ ಮಾಡೋಣ, ಸ್ವಲ್ಪ ಬ್ಯುಸಿ ಇದ್ದೀನಿ, ಒಂದು ತಿಂಗಳಲ್ಲಿ ನಾನು ಕರಿತೀನಿ, ಮಾತಾಡೋಕ್ಕೆ ಸರಿ. ದೀಪಾ, ಮುಕ್ತ, ಮಂಜುನಾಥ್ ಎಲ್ಲರೂ ಬಂದರು. ಮೇಡಮ್ ಇವಾಗ ಹೆಂಗೆ ಇವರಿಬ್ಬರಿಗೆ ಟೈಮ್ ಸ್ಲಾಟ್ಸ್ ಹೆಂಗೆ ಅಡ್ಜಸ್ಟ್ ಮಾಡೋದು, ಇವಳಿಗೆ ಸ್ಕೂಲ್ ಇದೆ, ಬಟ್ ದೀಪಾ ಕ್ಯಾನ್ ಮ್ಯಾನೇಜ್, ಯಾವಾಗ ದೀಪಾ ಯಾಕೆ ಬರಬೇಕು ಅಂತ ಒಂಥರ ತಲೆಗೆ ನಂಗೆ ಹೊಳಿಲೂ ಇಲ್ಲ. ದೀಪಾನು ಅರಂಗೇಟ್ರ ಮಾಡೋಕ್ಕೆ ಕೇಳ್ತಾ ಇದ್ದಾರೆ ಅಂತ. ಟು ಬಿ ಫ್ರ್ಯಾಂಕ್ ಸ್ವಲ್ಪ ಹೆಸಿಟೇಟ್ ಮಾಡಿದೆ, ನಾನು ಮಾಡಬಾರ್ದಿತ್ತು. ಬಟ್ ನಾನು ಹೇಳಿದೆ, ಇಸ್ ಇಟ್ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗತ್ತಾ ಇಬ್ಬರಿಗೆ, ಇಸ್ ಇಟ್ ಪಾಸಿಬಲ್? ಬಟ್ ದೀಪಾ ಆ ಡೆಡಿಕೇಶನ್ ಏನಿದೆ, ಆ ವೆರಿ ಸ್ಟ್ರಾಂಗ್ ವಿಲ್ ಆ್ಯಂಡ್ ದಟ್ ಪ್ಯಾಷನ್ ಟುವರ್ಡ್ಸ್ ಭರತನಾಟ್ಯಮ್ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಂಗೆ ಮಾಡ್ತು. ನಾನು ಹೇಳಿದೆ ಮಾಡಿಸ್ತೀನಿ, ಆದರೆ ಒಂದು ಕಂಡೀಷನ್, ನಾನು ನಿಮಗೆ ಕ್ಲಾಸಲ್ಲಿ ಯಾವ ಐಟಮ್ಸ್ನ ಪಾಠ ಮಾಡಿದ್ದೀನಿ ಆ ಐಟಮ್ಸ್ನೇ ಪ್ರೆಸೆಂಟ್ ಮಾಡ್ತೀರಾ ಅಂತ ನೀವಿಬ್ಬರು ಒಪ್ಕೊಂಡ್ರೆ ನಾನು ಮಾಡಿಸ್ತೀನಿ. ಹೊಸ ಕೊರಿಯೋಗ್ರಫಿ ಅಂತಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್, ಅಟ್ಲೀಸ್ಟ್ 6 to 8 months ಬೇಕಾಗತ್ತೆ ಅಂತ. ಅದಕ್ಕೆ ಒಪ್ಕೊಂಡ್ರು. ಹಾಗಾಗಿ ಶಂಕರಾಭರಣ ವರ್ಣನೇ ನಾನು ಮಾಡಿದೆ. ಆದರೆ ಡಾನ್ಸ್ ತಾಯಿ ಮಗಳು ಮಾಡೋದು ಹೊಸದೇನಲ್ಲ ನಮ್ಮ ಫೀಲ್ಡಲ್ಲಿ, ತುಂಬ ಜನ ಮಾಡಿದ್ದಾರೆ. ಆದರೆ ದೀಪಂದು ವಿಷಯ ಯಾಕೆ ನಾನು ತುಂಬ ಒತ್ತು ಕೊಟ್ಟು ಹೇಳ್ತೀನಿ ಅಂದರೆ, ಚಿಕ್ಕ ವಯಸ್ಸಿಂದ ನೃತ್ಯ ಕಲ್ತಿರ್ತಾರೆ, ಮದುವೆ ಮಕ್ಕಳು ಅಂತ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ವಾಪಸ್ ಬಂದು ಡಾನ್ಸ್ ಮಾಡೋವಂಥ ಸಹಸ್ರಾರು ಉದಾಹರಣೆಗಳಿದೆ. ಆದರೆ ದೀಪಾ ಕೇಸ್ ಅದಲ್ಲ. ಶಿ ಸ್ಟಾರ್ಟೆಡ್ ಹರ್ ಕೆರಿಯರ್ ವೆನ್ ಶಿ ವಾಸ್ 33. ಆ 33ನೇ ವರ್ಷದಲ್ಲಿ ನೃತ್ಯ ಕಲಿಬೇಕು ಅನ್ನೋ ಥಾಟ್ ಎಷ್ಟು ಜನಕ್ಕೂ ಬರಲ್ಲ, ಖಂಡಿತ ಬರಲ್ಲ. ರೀಸನ್ಸ್ಗಳು ಕೊಟ್ಕೊಂಡು ಏನೇನೋ ಕಲ್ತಿರೋರೆ, ನೃತ್ಯ ಕಲ್ತಿರೋರೆ ರೀಸನ್ಗಳು ಕೊಟ್ಕೊಂಡು ಕೂತಿರೋಂಥ ಉದಾಹರಣೆಗಳು ಎಷ್ಟೋ ಇದೆ, ಯಾಕೆ ಮಾಡ್ತಿಲ್ಲ. ಆದರೆ ಆ 33 ವರ್ಷದಲ್ಲಿ ಅವಳಿಗೆ ಭರತನಾಟ್ಯ ನಾನು ಕಲಿಬೇಕು, ಆ ಕಲಿಕೆ ಅಂದರೆ ಅವಳು ಯಾವತ್ತೂ ಡಾನ್ಸ್ ಕ್ಲಾಸ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರೋ ದಿನವೇ ನಾನು ನೋಡಿಲ್ಲ. ಡೆಡಿಕೇಶನ್ ಅಂದರೆ ಅಷ್ಟು ಡೆಡಿಕೇಟೆಡ್ ಅವಳು. ಒಂದು ಕ್ಲಾಸ್ ಮಿಸ್ ಮಾಡಲ್ಲ. ಕರೆಕ್ಷನ್ಸ್ ಅಷ್ಟೇ, 1 ಸಲ 10 ಸಲ ಹೇಳಿ 100 ಸಲ ಹೇಳಿ ಅವಳು ಮಾಡ್ತಾಳೆ. ಸೊ ಆ ಡೆಡಿಕೇಶನ್ನಿಂದ ಅದು ವೆರಿ ರೇರ್ ಕ್ವಾಲಿಟಿ ದೀಪಾನಲ್ಲಿರೋದು. ಅದೇ ಅವಳಿಗಿವತ್ತು ಈ ಮಟ್ಟಕ್ಕೆ ಇಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಅನ್ಕೋತೀನಿ. ಸಿನ್ಸಿಯರಿಟಿ ಅನ್ನೋದಿದ್ದರೆ ದೇವರು ಮಾರ್ಗ ತೋರಿಸ್ತಾರೆ, ಹೇಗೆ ಮುಂದಕ್ಕೆ ಹೋಗಬೇಕು ನಾವು ಅಂತ. ಸೊ ದೀಪಾ, ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಮೆನಿ ಇನ್ಕ್ಲೂಡಿಂಗ್ ಮೀ. ನನ್ನನ್ನು ಸೇರಿಸ್ಕೊಂಡು ನೀನು ತುಂಬ ಜನನ್ನ ಇವತ್ತು ಇನ್ಸ್ಪೈರ್ ಮಾಡಿದ್ಯಾ. ಕೀಪ್ ಇನ್ಸ್ಪೈರಿಂಗ್ ಅಸ್. ನಿನ್ನಿಂದ ತುಂಬ ಕಲ್ತಿದ್ದೀನಿ, ರೀಸನ್ಸ್ ಹೇಳಬಾರ್ದು ಅನ್ನೋದನ್ನು ಕಲ್ತಿದ್ದೀನಿ. ಸೊ ಸ್ಟ್ರಾಂಗ್ ವಿಲ್ ಪವರ್ ಇದ್ದರೆ ಏನು ಬೇಕಾದ್ರೂ ಶಿಷ್ಯಂದ್ರಿಂದನೂ ನಾವು ಕಲಿಯೋದಿರುತ್ತೆ. ಸೊ ದೀಪನಿಂದ ವಿಲ್ ಪವರ್ ಅಂದರೆ ಏನು ಅನ್ನೋದು ಕಲ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ ದ್ಯಾಟ್. ಸೊ ಗಾಡ್ ಬ್ಲೆಸ್ ಹರ್. ಇನ್ನು ಮುಕ್ತ ಹೇಳೋದೇ ಬೇಡ, ಅವ್ರ ಅಮ್ಮನ ಅರ್ಧ ಎನರ್ಜಿ ಸೇರಿಸ್ಕೊಂಡು ಇನ್ನೊಂದು 100 ಅವಳು ಹಾಕ್ಕೊಂಡು ಎಲ್ಲರನ್ನ ತಿನ್ಬಿಡ್ತಾಳೆ, ಅಷ್ಟು ಎನರ್ಜಿ ಇದೆ ಆ ಮಗುಗೆ. ವೆರಿ ಎನರ್ಜೆಟಿಕ್, ವೆರಿ ಸಿಂಪಲ್ ಮಗು ಬೈ ಹಾರ್ಟ್, ವೆರಿ ಜೆಂಟಲ್ ಸೋಲ್. ಅವಳ ಅಮ್ಮ ಮಗಳು ಇಬ್ಬರೂ ನೃತ್ಯಕ್ಕೆ ಬೇಕಾಗಿರೋ ಫಸ್ಟ್ ಕ್ವಾಲಿಟಿ ಅದಿಬ್ಬರಲ್ಲೂ ಇದೆ. ಸೊ ಮುಕ್ತ ವೆರಿ ಲಾಂಗ್ ವೇ ಟು ಗೋ. ಇವತ್ತಿನ್ನೂ ಫಸ್ಟ್ ಸ್ಟೆಪ್ ಇಟ್ಟಿದ್ಯಾ. ಸೊ ಬಾಸ್ಕೆಟ್ಬಾಲು ಆಡು, ಡಾನ್ಸ್ ಕ್ಲಾಸ್ಗೂ ಬಾ.
ಸೊ ಇವರಿಬ್ಬರಿಗೂ ಆ ದೇವರು ಬ್ಲೆಸ್ ಮಾಡಲಿ, ಇನ್ನೂ ಅನೇಕ ಕಾರ್ಯಕ್ರಮಗಳು ಈ ಮಕ್ಳಿಗೆ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ವೆರಿ ನೈಸ್, ಬ್ಯೂಟಿಫುಲಿ ಪರ್ಫಾರ್ಮ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬೋತ್. ಹಾಗೆ ಇವತ್ತು ಸಂಧ್ಯಾ ಮ್ಯಾಮ್ ಹೇಳ್ದಂಗೆ ಕನ್ನಡ ಖಂಡಿತ ಅವ್ರು ಹೇಳಿರೋ ಎಲ್ಲ ಸಲಹೆನೂ ನಾನು ಸ್ವೀಕರಿಸ್ತಾ ಇದ್ದೀನಿ. ಸೆಕೆಂಡ್ ಹಾಫ್ ಪ್ರಥಮ ಐಟಮ್ಮೇ ವಚನವಲ್ಲರಿ, 12ನೇ ಶತಮಾನದ ವಚನ ಸಾಹಿತ್ಯ ಆಧಾರವಾಗಿಟ್ಕೊಂಡು ಬಸವಣ್ಣನವರ ಒಂದು 3 ವಚನಗಳನ್ನು ಹಾಗೆ ಅಕ್ಕಮಹಾದೇವಿಯವರ ವಚನಗಳನ್ನ ಮಾಡ್ತಾ ಇದ್ದೀವಿ. ಹಾಗೆ ಗುಮ್ಮನ ಕರೆಯದಿರೆ ಅಂತ ಪುರಂದರದಾಸರದು. ಸೊ ದಾಸ ಸಾಹಿತ್ಯ, ವಚನ ಸಾಹಿತ್ಯ ಪ್ರತಿಯೊಂದರ ಬಗ್ಗೆನೂ ಖಂಡಿತ ಗಮನ ಇಟ್ಟಿದ್ದೀವಿ ಮೇಡಮ್. ಆದರೆ ನನಗೇನೆಂದರೆ ರಂಗಪ್ರವೇಶದಲ್ಲಾದರೂ ಮಾರ್ಗ ಪದ್ಧತಿ ಅನ್ನೋದು ಒಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇಲ್ಲಾಂದರೆ ನಮ್ಮ ಹಿಂದೆ ಏನಿತ್ತು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಈ ಕ್ರಿಯೇಟಿವಿಟಿ ಅನ್ನೋ ಒಂದು ಭರದಲ್ಲಿ ನಮ್ಮ ಹಿಂದಿನವ್ರು ಏನು ಕೊಟ್ಟಿದ್ರು ಅನ್ನೋ ಪರಂಪರೆ ಮರ್ತೋಗುತ್ತೇನೋ ಅನ್ನೋ ಒಂದು ಭಯಕ್ಕೋಸ್ಕರ ರಂಗಪ್ರವೇಶದಲ್ಲಿ ಮಾತ್ರ ನಾನು ಮಾರ್ಗ ಪದ್ಧತಿನ ಬಿಡಲ್ಲ ಮ್ಯಾಮ್. ದಯವಿಟ್ಟು ಈ ಒಂದು ವಿಷಯದಲ್ಲಿ ಕ್ಷಮೆ ಇರಲಿ. ಬೇರೆ ಕಾರ್ಯಕ್ರಮಗಳಲ್ಲಿ ಐ ವಿಲ್ ಟೇಕ್ ದ ಲಿಬರ್ಟಿ ಟು ಡೂ ವಾಟ್ ಎವರ್ ದ ಆಡಿಯನ್ಸಿಗೆ ನಾವು ರೀಚ್ ಆಗಬೇಕು ಅನ್ನೋದು ಖಂಡಿತ ನಿಜ. ಸಮ್ವೇರ್ ಐ ಎಲ್ಲೋ ಒಂದು ಕಡೆ ಅನಿಸುತ್ತೆ ಆಡಿಯನ್ಸ್ಗೇನು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಬರೀ ಒನ್ ವೇ ಟ್ರಾಫಿಕ್ ಆಗೋದು ಬೇಡ. ಆಡಿಯನ್ಸ್ ಕೂಡ ಸ್ವಲ್ಪ ಪ್ರಿಪೇರ್ ಆಗಿ ಬರಬೇಕು ರಂಗಪ್ರವೇಶಕ್ಕೆ. ಇನ್ನು ಮುಂದೆ ಅಟ್ಲೀಸ್ಟ್ ನೀವೊಂದು ಭರತನಾಟ್ಯ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀರಾ ಅಂದರೆ ದಯಮಾಡಿ ಒಂಚೂರು ನೀವು ಹೋಮ್ವರ್ಕ್ ಮಾಡ್ಕೊಂಡು ಬರಲಿ ಅನ್ನೋದು ಒಂದು ಆಸೆ ನನಗೆ. ವರ್ಣ ಅಂದ್ರೇನು, ತಿಲಾನ ಅಂದ್ರೇನು, ಪದಂ ಅಂದ್ರೇನು, ಒಂಚೂರು ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ. ಯಾವುದು ಏನು ನಮಗೆ ಕೈಗೆ ಎಟುಕದ ವಿಷಯ ಅಲ್ಲ. ಯಾಕಂದರೆ ಸಭಾ ಲಕ್ಷಣ ಅಂತಲೇ ನಮಗೆ ನಾಟ್ಯಶಾಸ್ತ್ರದಲ್ಲಿದೆ, ಸಭೆಗೆ ಬರೋರು ಹೆಂಗಿರಬೇಕು ಅಂತ ಭರತನಾಟ್ಯದಲ್ಲಿ. ಸೊ ಹಾಗಾಗಿ ದಯವಿಟ್ಟು ಸಂಧ್ಯಾ ಮ್ಯಾಮ್ ಹೇಳಿರೋ ಎಲ್ಲ ಸಲಹೆ ನಾನು ತೊಗೋತೀನಿ. ಆದರೆ ರಂಗಪ್ರವೇಶದಲ್ಲಿ ಮಾತ್ರ ನಾವು ಮಾರ್ಗ ಪದ್ಧತಿಗೆ ಅದರಿಂದ ಡಿವಿಯೇಟ್ ಆಗೋ ಸ್ವಲ್ಪ ಕಷ್ಟ ಆಗತ್ತೆ ಮ್ಯಾಮ್ ಅಂತ ಹೇಳ್ತಾ, ಹಾಗಂತ ಕನ್ನಡನ ಎಲ್ಲೂ ಕಡೆಗಾಣಿಸಿಲ್ಲ. ನಮ್ಮ ಭಾಷೆ, ನಮ್ಮ ಹೆಮ್ಮೆ, ನಾವು ಯಾವತ್ತೂ ಕನ್ನಡಿಗರೇ, ಅದು ಬ್ಲಡ್ಡೇ ಕನ್ನಡ. ಸೊ ಹಾಗಾಗಿ ಅದೆಲ್ಲೂ ಹೋಗೋದೇ ಇಲ್ಲ. ಏನಂದರೆ ಈ ಶಾಸ್ತ್ರೀಯತೆ ಅನ್ನೋದು ಎಲ್ಲೋ ಡೈಲ್ಯೂಟ್ ಆಗ್ತಿರೋ ಸಮಯದಲ್ಲಿ ಅಟ್ಲೀಸ್ಟ್ ನಾವೊಂದಷ್ಟು ಜನ ಅದನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ಇಲ್ಲಾಂದರೆ ಇನ್ನೊಂದು 10 ವರ್ಷಕ್ಕೆ ವರ್ಣಗಳಿರಲ್ಲ. ತಂಜಾವೂರು ಬ್ರದರ್ಸ್ ಯಾರು ಅಂತ ಯಾರಿಗೂ ಗೊತ್ತಿರಲ್ಲ, ತ್ಯಾಗರಾಜರು ಯಾರೂ ಗೊತ್ತಿರಲ್ಲ, ದೀಕ್ಷಿತರು ಯಾರೂ ಗೊತ್ತಿರಲ್ಲ, ಶ್ಯಾಮಾಶಾಸ್ತ್ರಿಗಳ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅದು ಆ್ಯಸ್ ಅ ಗುರುಗಳು ನಾವುಗಳು ಮಾಡೋ ದೊಡ್ಡ ದುರಂತ. ಒಂದು ಯಂಗರ್ ಜನ್ರೇಷನ್ಗೆ ನಮ್ಮ ಹಿಂದಿನವ್ರ ಪರಂಪರೆ ಹೇಳ್ಕೊಡದೆ ಹೋದರೆ ಇಟ್ ಈಸ್ ಅ ಬಿಗ್ ಏನು ಹೇಳ್ತಾರೆ, ನಮ್ಮ ಸ್ಥಾನಕ್ಕೆ ನಾವು ಮಾಡ್ಕೊಳ್ಳೋ ಮೋಸ ಅಂತ ಅಂದ್ಕೊತೀನಿ. ಸೊ ಹಾಗಾಗಿ ದಯಮಾಡಿ ನೀವುಗಳು ಕಮ್ ಪ್ರಿಪೇರ್ ಫಾರ್ ಅ ಪ್ರೋಗ್ರಾಮ್. ನಿಮ್ಮದು ಸಹ ತುಂಬ ಈಕ್ವಲ್ ಪಾರ್ಟ್ ಇದೆ. ಆಡಿಯನ್ಸ್ ಥರ ಸುಮ್ಮನೆ ಬಂದ್ವಿ ಕೂತ್ವಿ ಅಂತ ದಯವಿಟ್ಟು ಮಾಡಬೇಡಿ. ನೆಕ್ಸ್ಟ್ ಟೈಮ್ ಯಾವುದಾದ್ರು ಭರತನಾಟ್ಯ ಕಾರ್ಯಕ್ರಮಕ್ಕೆ ಹೋದರೆ ಒಂಚೂರು ಹೋಮ್ವರ್ಕ್ ಮಾಡಿಕೊಂಡು ಹೋಗಬೇಕು ಅಂತ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಮಾಡ್ಕೋತಾ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಕ್ಕಾಗಿ ಶುಭಾ ಮ್ಯಾಮ್ಗೆ ಹಾಗೂ ಸಂಧ್ಯಾ ಮ್ಯಾಮ್, ಅವ್ರು ನನ್ನ ಮನೆ ಮಗಳ ಥರ ನೋಡ್ತಾರೆ. ಅವ್ರಿಗೆ ಶಿ ಹ್ಯಾಸ್ ಗಾಟ್ ಆಲ್ ದ ಲಿಬರ್ಟಿ ಟು ಟೆಲ್. ಅವ್ರು ನನಗೆ ಏನು ಬೇಕಾದರೂ ಹೇಳ್ಬೋದು ಸಭೆಯಲ್ಲಿ. ಶಿ ಹ್ಯಾಸ್ ದಟ್ ಲಿಬರ್ಟಿ. ಸೊ ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತಿನ ಸಂಗೀತ ಬಗ್ಗೆ ನಾನು ಏನು ಮಾತಾಡಲಿ, ಐಮ್ ವೆರಿ ಯಂಗ್. ಅವ್ರ ಮುಂದೆ ನಾನು ತುಂಬ ಚಿಕ್ಕವಳು. ಅವ್ರು ಹೀಗೆ ನನಗೆ ಅವ್ರ ಸಪೋರ್ಟ್ ಯಾವಾಗಲೂ ನಂಗೆ ಸಿಕ್ಕಲಿ ಅಂತ ಕೇಳ್ಕೊಳ್ತಾ, ನನ್ನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರು, ಸ್ಪೆಷಲಿ ಮೇಘನಾ ಅವರ ತಂದೆ ತಾಯಿ ಮಂಜುನಾಥ್ ಮತ್ತು ವಿದ್ಯಾ, ಪಾಪ ಹೊತ್ತಲ್ಲೆಲ್ಲ ಅವ್ರ ಮನೆಗೆ ರಿಹರ್ಸಲ್ಸ್ ಕರ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಮಾಡಿ ಮೇಲ್ಗಡೆ ನಮಗೊಂದು ಜಾಗ ಮಾಡಿಕೊಟ್ಟಿದ್ದಾರೆ, ಮೇಡಮ್ ನೀವು ಇಲ್ಲಿ ಡಾನ್ಸ್ ಮಾಡ್ಕೊಳ್ಳಿ ಅಂತ. ಹೊತ್ತು ಮಧ್ಯಾಹ್ನ, ಬೆಳಿಗ್ಗೆ ಅಂದರೆ ಬೆಳಿಗ್ಗೆ, ಅದೆಲ್ಲನೂ ತಡ್ಕೊಂಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಸಪೋರ್ಟ್ಗೆ. ನನ್ನ ಎಲ್ಲ ಹಿರಿಯ ವಿದ್ಯಾರ್ಥಿನಿಯರು, ಮೇಕಪ್ನಲ್ಲಿ ಮಾಡಿದಂಥ ವಿಮಲ್ ಅವರು, ವಿಜಯ್ ಬೆನಚಾ ಸರ್, ಮಣಿವಣ್ಣನ್ ಕಾಸ್ಟ್ಯೂಮ್, ಇದೆಲ್ಲ ನಾವು ಒಂದು ಮನೆ ಥರ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಒನ್ಸ್ ಅಗೇನ್ ಮಂಜುನಾಥ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಸರ್. ಇದಾಗ್ತಿದೆ ಅಂದರೆ ಅದಕ್ಕೆ ಕಾರಣ ನೀವೇ. ಎಲೆ ಮರೆ ಕಾಯಾಗಿ ನಿಂತು ನಿಮ್ಮ ಹೆಂಡತಿಗೆ, ಮಗಳಿಗೆ ತುಂಬ ನೀವೊಂದು ಮಾರಲ್ ಸಪೋರ್ಟ್, ಅದೇ ಮುಖ್ಯ. ಸೊ ಮೇ ಯು ಬ್ಲೆಸ್ ವಿತ್ ಮೆನಿ ಮೋರ್
ಹ್ಯಾಪಿ ಮೂಮೆಂಟ್ಸ್ ಲೈಕ್ ದಿಸ್ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದ. Thank you, ma'am. We shall now felicitate the supporting artists. On vocal, we have Vidushi Srimati Bharati Venugopal. Ma'am, we request you to come on to the stage, please. I request Guru Srimati Shubha Dhananjay to do the honors. On Mridangam, we have Vidwan Shri Nagaraj GS. On violin, we have Vidwan Shri Madhusudan C. I request Srimati YK Sandhya Sharma to do the honors, please. On flute, we have Vidwan Shri Narasimha Murthy. Makeup, Shri Vimal Kanakaraj. Can I request Shri Manivannan to please come on stage? Also Shri Vijay Benacha sir. Shri Prasad sir. Costumes, Shri S. Manivannan. Stage, Shri Vijay Benacha and team. Photo and video, Shri Prasad.
ಇವತ್ತಿನ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡಿರೋ ಡಿಯರ್ ಫ್ರೆಂಡ್ ಮಾನ್ಸ ಬರ್ತಾರೆ ಅಂದರೆ ನಾನು ಈ ಭಾಗದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಷ್ಟಿಲ್ಲ. ಸ್ಕ್ರಿಪ್ಟಿಂದ ಹಿಡಿದು ಅವರೇ ಮಾಡ್ಕೊಂಡು ಬರ್ತಾರೆ. ಮಾನ್ಸ, ಥ್ಯಾಂಕ್ ಯು ಸೋ ಮಚ್. ವಿಜಯ್ ಬಂದಿಲ್ಲ. Shri Manjunath and Srimati Deepa would want to convey their gratitude, and I would request them to come on stage. गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः. Bowing to all the gurus, bowing to and thanking Guru Srimati Harini Pangaluri for initiating and providing the right foundation for always encouraging and supporting us. We were blessed to have her as our Guru. Bowing and thanking Guru Vidushi Srimati K.S. Nagashri, with the grace and blessings of whom this Arangetram is happening. Nagashri ma'am is embodiment of patience and perfection. I know I have tested her patience countless number of times. And every day I wondered how could someone be so patient and still teach me with friendliness and humor. She is completely child-hearted and have always supported and encouraged us. Her observation and eye for detail is mind-boggling. She will catch us even if it is minute change in the posture or smile or rhythm. And she has to start counseling us every day if there is something is missing. First she gives personal counseling, gets us back to normal present being, and then start the class. Counseling session is one more she takes up every day. We are blessed to the core and highly fortunate to have her as our Guru. Feeling highly blessed, bowing to Lord Shiva Natraja for blessing us to have grace of Gurus. Bowing and thanking Guru Vidushi Srimati Akshata Upadhyay for teaching us Carnatic music and have always supported us to understand Tala and Raga, music and dance and classical forms which are incomplete without each other. Thanking Nritya Saraswati Srimati Shubha Dhananjay for inspiring and being the chief guest today. Actually 10 years back, Mrs. Shubha Dhananjay advised us to take up Bharatanatyam in Kalakshetra form. Thanking you, ma'am. You are a great inspiration. Thanking Lipi Pragne Srimati Sandhya Sharma, who have inspired by reaching thousands of people and taking this Arangetram to the greater heights. Thanking you, ma'am. Bowing and thanking my parents, always supporting me in all art forms, right from childhood till date. Srimati Ratnama and Shri H. Basurajaya. Thanking my better half, my dear husband, Manjunath, who is the backbone of this event and has always been highly supportive and guiding me always. Thanking my daughter and sub-guru kind of Mukta. She has always been in rhythm and dance, helping me joyfully with all her bubbly smile, happy and fortunate to share the stage with her. It is really great pleasure and happiness to learn dance with little ones, thanking all the little ones at Magic High for taking me into their group to dance with them. Thanking Meghana for teaching me and her family for their immense support for our Arangetram. Thanking Anjali and her mother Pratibha, who have supported us. Thanking Shubha, founder of Magic Hive.
thanking all the senior students of Natya Sankula, Achala, Shilpa, Anjali, Ranjani, all the senior students. It has been two mesmerizing and unique and soulful divine moments whenever we had rehearsals with musicians. Nagraj sir, Bharti ma'am, Narsimurthy sir and Madhusudan sir, having rehearsal with them is kind of blessed, soulful moment. Thanking all of them, blessed moments. I have been continuing doing Bharatanatyam as it naturally gives everybody self-expression, meditation, happiness. I don't think there is nothing great about it, but I think many people, my guru and chief guests have been speaking, thanking them a lot. Thanking my mother-in-law, my brother-in-law, my mother-in-law, Srimati Rudramma, Shivmurthy, Uma, Varda, Girja, Kirti, Tejaswini, Aditya, Anirudh, Anupama, Dhruvan. Thanking all of them. Thanking all of you, my extended family who have been always supporting me. Special thanks to my dear daughter Chinmayi, who have been always waiting for me at the dance class till my dance class is over, massaging my legs, taking care of me, and for muddu love of hers. Thanking all of you, my dear and loved ones who have made this Arangetram happen. Thanking you, love you all. Thank you. Hello everyone. Okay. ಬೇಗ ಮುಗಿಸೋಣ. ಸೊ ನನ್ನ ಕೆಲವು ಅನುಭವಗಳು ಶೇರ್ ಮಾಡ್ಕೋಬೇಕು ಅಂತಂದರೆ, ಐ ಆಲ್ವೇಸ್ ಟುಕ್ ದಿಸ್ ಆ್ಯಸ್ an event to celebrate dance, celebrate Bharatanatyam dance. And definitely I'm experiencing double happiness today because both my wife and our daughter had Ranga Pravesha. And if you look at the Arangetram, right, so ಮುಂಚೆ ಎಲ್ಲ ದೇವಸ್ಥಾನಗಳು ನಡೀತಾ ಇತ್ತು. ದೇವಸ್ಥಾನದಲ್ಲಿ ರಂಗಮಂಟಪದಲ್ಲಿ ದೇವರ ಮುಂದೆ ನಡೀತಾ ಇತ್ತು. ಈಗಲೂ ಕೂಡ ದೇವರಿದ್ದಾರೆ, ರಂಗಮಂಟಪನೂ ಇದೆ, ಪ್ರೇಕ್ಷಕರು ಇದ್ದಾರೆ. ಸ್ವಲ್ಪ ರೀತಿ ಬದಲಾಗಿದೆ ಅಷ್ಟೇನೆ. ಸೊ ನಾನು ಮೊದಲನೇದಾಗಿ ಕಲ್ತ್ಕೊಂಡಿದ್ದೇನು ಅಂದರೆ ಭರತನಾಟ್ಯಂ ಅನ್ನೋದು ದೇವ್ರ ಮುಂದೆ ಮಾಡೋದು. ಭರತನಾಟ್ಯಂ ಅನ್ನೋದು ದೇವ್ರ ಮುಂದೆ ಮಾಡೋದು. ಸೊ ದೇವ್ರಿಗೋಸ್ಕರ ದೇವ್ರ ಮುಂದೆ ಮಾಡೋವಂಥ ಒಂದು ಆರ್ಟ್ ಅದು. ಸೊ ಡೆಫಿನೆಟ್ಲಿ ಪ್ರೇಕ್ಷಕರನ್ನು ಬಂದು ಅದನ್ನು ನೋಡ್ತಾರೆ. ಸೊ ನಾವು ಡಿಸೆಂಬರಲ್ಲಿ ಆರಂಗೆಟ್ರಂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡಾಗ, ನಾಗೇಶ್ ಅವ್ರನ್ನ ಭೇಟಿ ಮಾಡಿದಾಗ, ಮತ್ತು ಈ ಒಂದು ಆಡಿಟೋರಿಯಂ ಬುಕ್ ಮಾಡಿದಾಗ ಏನು ಒಂದು ಜರ್ನಿಯಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ದಿಸ್ ಜರ್ನಿ ಇಟ್ ಸೆಲ್ಫ್ ಇಸ್ ಶೋ ಕಂಪ್ಲೀಟ್. ನಾಗಶ್ರೀ ಮೇಡಮ್ ಅವರು, ಬೇರೆ ಆರ್ಟಿಸ್ಟು, ಅವರ ರಿಹರ್ಸಲ್ಗಳು, ಇದನ್ನೆಲ್ಲ ನೋಡ್ತಾ ಇದ್ದರೆ ಇದೊಂದು ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅಂಥ ಎಕ್ಸ್ಪೀರಿಯನ್ಸ್ ಮೂಲಕ ಹೋಗೋ ಅವಕಾಶ ಒಂದು ನನಗೂ ಸಿಕ್ತು. ಆ್ಯಂಡ್ ಡೆಫಿನೆಟ್ಲಿ ಲಾರ್ಡ್ ನಟರಾಜಯಿಂದ ಹಿಡಿದು ನಾಗಶ್ರೀ ಮೇಡಮಿಂದ ಹಿಡಿದು ಸೊ ಎಲ್ಲರಿಗೂ ಈ ವಿಷಯದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಬಂದು ಇವತ್ತು ಈ ಪ್ರೋಗ್ರಾಮ್ನ ನೋಡ್ತಾ ಇದ್ದೀರಾ. ಸೊ ನೀವೆಲ್ಲ ಬಂದಿರೋದು ನಿಮಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದೀಪಾ ಮತ್ತು ಮುಕ್ತಾಗೆ ಇದು ಪ್ರವೇಶ, ಇದು ಮುಂದೆ ಹೇಗೆ ಕರ್ಕೊಂಡೋಗುತ್ತೋ ಏನು ಹೇಗೆ, ಅದು ದೈವಲೀಲೆ, ಗುರುಲೀಲೆ, ನಟರಾಜ ಲೀಲೆ. ಸೊ ಎಲ್ಲರ ನಿಮ್ಮ ಆಶೀರ್ವಾದ, ನಿಮ್ಮ ವಿಶಸ್ಸು ಇವರಿಬ್ಬರ ಮೇಲಿರಲಿ. ಒಂದು ಮುಂದೆ ಅವ್ರು ಲೆಟ್ ದೆಮ್ ಗೋ ಪ್ಲೇಸಸ್, ಎಲ್ಲಿ ಕರ್ಕೊಂಡೋಗುತ್ತೋ ದೇವರು, ಮತ್ತು ನಿಮ್ಮ ಆರೈಕೆ ಅವ್ರಿಗೆ ಒಳ್ಳೇದು ಮಾಡಲಿ. ನಿಮಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಇಬ್ಬರನ್ನ ನಾವು ಸ್ಟೇಜ್ ಮೇಲೆ ಕರಿಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ವಿದುಶ್ರೀ ಶ್ರೀಮತಿ ಅಕ್ಷತಾ ಉಪಾಧ್ಯಾಯ ಬಂದಿದ್ದಾರಾ? ಓಕೆ. ಮತ್ತು ಮ್ಯಾಜಿಕ್ ಹೈವ್ ಫೌಂಡರ್ ಶ್ರೀಮತಿ ಶುಭಾ ಪಾರ್ಥಸಾರಥಿ. ಓಕೆ, ಫೈನ್. So Iga, so as all of you know, this program is also a fundraiser for
Deepa Academy for differently abled children. Name match agide ashte, but it's not something we founded. So good people, a team has done that. We are associated with that Deepa Academy. And I request Mr. Raj to come onto stage and say a few words and share like what the organization does, and I leave the dais to Mr. Raj. Raj from Deepa Academy. Yeah, so. So here we have Karuna from Deepa Academy for differently abled. A warm good afternoon to everyone. I'm really inspired by this combination, and I'm Karuna S. Bardur. I am from Meghraj Tours, Bengaluru. We conduct regular tours. We have both the packages, domestic and international. At the same time, I have been volunteering in this Deepa Academy from a very long time. Deepa Academy for Differently Abled was established by Mr. R.S. Shantaram sir. He himself, being visually impaired, has faced many challenges in this world. Hence, he supported the differently abled students and started this non-profitable organization in the year 2006. We provide our students with formal education. Our aim is to make them self-supporting and independent. Hence, our core values are education, knowledge, power to empower the differently abled students. We provide them with free education, medical support, food, shelter, and all the supporting services to compete with the mainstream society. We have two branches. One is in Bengaluru and one is in Chamrajnagar. Chamrajnagar branch is totally dedicated for primary education, and Bengaluru branch is for higher studies. We have totally three curriculum, in which the first curriculum we teach them the state syllabus normally like other students. In the plus curriculum, we have braille learning, mobility orientations, and computer training. And in the extra curriculum, we conduct music classes, fine arts classes. Many of our students have completed their Ranga Pravesha under the guidance of Vidushi Dr. Suparna Venkatesh ma'am. Recently, we presented a classical dance drama on Ramayana in Chaudaya Memorial Hall, which was a grand success. Also, all our students are performing in different countries like USA, California, Florida, etc. We also take them to education excursions every year. I welcome you all to Aspire, this organization which has been serving for 17 years efficiently. I insist you to join hands in supporting all the differently abled students. I would like to thank Manjunath sir for giving this platform to explain about our organization, and I'll also thank all the people present here, all the performers, and all the audience for being so supportive. Thank you so much. So they are around here. Karuna is here. If any of you want to meet with her, get more details, contribute, you are definitely welcome. From our family, today we are contributing a small amount of 25,000 rupees to the Deepa Academy for differently abled. Raj, please come on to stage. Come on to the stage.
Let us now continue with the second half of the program. I request the guests to have their seats back. Articulated close to 1,000 years ago, in Karnataka, the Vachanas of 11th and 12th centuries resonate in relevance even today. Composed of simple words in just 4 to 5 phrases, Vachanas propounded profound philosophical and reformist ideas. They advocated social justice and equality. Jedarada Simaya is called Adya, the first Vachanakara. Authors of a particular Vachana can be identified by the style of invocation of God. Basaveshwara invokes Kudala Sangamadeva, while Allama Prabhu invokes Guheshwara, Akka Mahadevi invokes Chenna Mallikarjuna, Siddharama invokes Kapila Siddha Mallikarjuna. Experienced words which comes through divine person becomes Vachana, and it is like Amrita to hear, to recite and to learn to be a better person. Deepa and Mukta will present few famous Basaveshwara Vachanas. According to this presentation of dance, Deepa and Mukta is going to convey us that God is present in our tongue, eyes, ears and in our heart, and we should live on His feet. In another Vachana, they tell us about people's mentality towards the truth. Lastly, they say that they can only offer satisfied worshipping to the Lord, assuming their body itself is a temple. Vachana Vallari in Raga Malike and Aditala. Sari ga pagari sani da re sa. Sari ga pagari sani da re sa. Sari ga pagari sani da re sa. Nudidare muttina haradantire negu. ನುಡಿಯೊಳಗಾಗಿ ನುಡಿಗೆದಿದ್ದರೆ ಮೆಚ್ಚ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ತಪ ಗಪದ ಗಪದರಿಸ ಸನಿಧನಿ ಗಪಗ ಗಪದರಿಸ Malikarjuna Deva Elaya Channa Malikarjuna Channa Malikarjuna Channa Malikarjuna Sadisa
gari sa da di sa ni da pa ga pa da pa da sa ni da di sa sa di sa gari sa da di sa ni da pa ga pa da sa ni da di sa ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ ಮನದ ಮುಂದಣ ಆಶೆಗೆ ಮಾಯೆ ಕಾಣ ಗುಹೇಶ್ವರ 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 ಜೀವನ ಧರ್ಮವ ಬದುಕಿನ ಭಾವವ ಜೀವನ ಧರ್ಮವ ಬದುಕಿನ ಭಾವವ ವಚನದ ರೂಪದಿ ಮನುಕುಲಕ್ಕಿತ್ತು ವಚನದ ರೂಪದಿ ಮನುಕುಲಕ್ಕಿತ್ತು ಸನ್ಮಾರ್ಗವ ತೋರಿದ ಸನ್ಮಾರ್ಗವ ತೋರಿದ ಶರಣರ ಚರಣಕ್ಕೆ ನಮಿಸುವೆನು ಶರಣರ ಚರಣಕ್ಕೆ ನಮಿಸುವೆನು ನಮಿಸುವೆನು ವಚನದಲ್ಲಿ ನಾಮಾಮೃತ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಗಳಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಗು ತುಂಬಿ ಕಿವಿಗಳಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಗು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಕಿವಿಗಳಲ್ಲಿ ನಿಮ್ಮ ಕೀರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಗು ತುಂಬಿ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ ನಾಮಾಮೃತ
ಕಂಡರೆ ಕಲ್ಲನಗರ ಕಂಡರೆ ಹಾಲ ನೆರೆಯಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ ಕಲ್ಲನಗರ ಕಂಡರೆ ಹಾಲ ನೆರೆಯಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ ಉಂಬ ಜಂಗಮ ಬಂದರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಉಂಬ ಜಂಗಮ ಬದ್ದರೆ ಉಂಬ ಜಂಗಮ ಬಂದರೆ ನಡೆಯಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವೆ ಹಿಡಿಬರಯ್ಯ ಉಂಬ ಜಂಗಮ ಬಂದರೆ ನಡೆಯಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವೆ ಹಿಡಿಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದೋಡೆ ಕಲ್ಲು ತಾಗಿದ ನೀಟೆ ಎಂತ ಪರಿಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದೋಡೆ ಕಲ್ಲು ತಾಗಿದ ನೀಟೆ ಎಂತ ಪರಿಯ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಣಿ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಎನ್ನ ಕಾಣಿ ಕಂಬ ದೇಹವೇ ದೇಗುಲ ಶಿರವೇ ಕಳಸವಯ್ಯ ಅಯ್ಯ ಕೇಳಿಯ ಕೂಡಲ ಸಂಗಮ ದೇವ ಅಯ್ಯ ಕೇಳಿಯ ಕೂಡಲ ಸಂಗಮ ದೇವ ಸಾವಿರ ಕಳಿವುಂಟು ಜಂಗಮ ಕಳಿವಿಲ್ಲ ಸಾವಿರ ಕಳಿವುಂಟು ಜಂಗಮ ಕಳಿವಿಲ್ಲ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ
Javali is a light classical love song which is presented in music and dance concerts. They are simple love songs depicting love of laymen. The term Javali is derived from the Kannada term Javali, meaning a song or poetry. In Marathi, the term means the gesture of eyes in a language of love. The lyrics of Javali are usually very simple, evoking Pachai Shringara, that is, Prema Bhakti. In this recital, the Nayika says, "O dear one, hold my hand. I cannot sustain the annoyance of Cupid anymore. O my Lord, the father of Cupid, you are sensitive and beautiful. When I called you with desire, you rejoiced in conversation with me. I invited you with utmost love, but you refused to make me happy with your pleasant conversation. I yearned for you a lot, thinking that you are a man of delightful tastes. Why don't you come close and embrace me? O Lord Venkatesha, Lord of Dharmapuri, you are very compassionate." Mukta and Deepa will now present Era Rara Chaidera Javali in Raga Kamaj and Aditala. Dance choreography is by Rukmini Devi Arundel. ஏரா ராரா சைதேராயி மறுபாரிக்கு தாழகலேர ராரா சைதேராயி மறுபாரிக்கு தாழகலேர जनक सुकुमार सुंदर मार 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 जनक सुकुमार सुंदर तारा चैतन्य मरुबारी की तांडलेरा
ವಲಚಿ ನಿನ್ನು ಪಿಲಚಿ ನನ್ನು ವಲಚಿ ನಿನ್ನು ಪಿಲಚಿ ನನ್ನು ಸಲ್ಲಾ ಪಿಲಚಿ ಮತಿಯು ಸಲ್ಲಾ ಸಲ್ಲಾ ಪಿಲಚಿ ಮತಿಯು ಸಲ್ಲಾ We have had two got fed up with the antics of Krishna and invoked the name of Gumma, and the child Krishna got scared and begs her not to call him. Deepa and Mukta will now present Purandara Dasa's Varnam Gummana Kareyadire, composed in Ragamalike and Aditala. Gumma Gumma Gummana karayadire Gummana karayadire ಕರೆಯದಿರೆ ಅಮ್ಮನೂ ಗುಮ್ಮನ ಕರೆಯದಿರೆ ಅಮ್ಮನೂ ಗುಮ್ಮನ ಕರೆಯದಿರೆ ಸುಮ್ಮನೆ ಇದ್ದನು ಸುಮ್ಮನೆ ಇದ್ದನು ಅಮ್ಮಿಯ ಬೇರೆಯೋ ಸುಮ್ಮನೆ ಇದ್ದನು ಅಮ್ಮಿಯ ಬೇರೆಯೋ ಮಮ್ಮೂದೇನೆ ಅಮ್ಮ ಅಳುವುದಿಲ್ಲ ಮಮ್ಮೂದೇನೆ ಅಮ್ಮ ಅಳುವುದಿಲ್ಲ ಗಮ್ಮನ ಕರೆಯದಿರೆ ಬಾವಿಗೆ ಹೋಗಿ ಕಾಣೆ ಅಮ್ಮ ನಾನು ಹಾವಿನೊಳಡೆ ಕಣೆ ಬಾವಿಗೆ ಹೋಗಿ ಕಾಣೆ ಅಮ್ಮ ನಾನು ಹಾವಿನೊಳಡೆ ಕಣೆ ಬಾವಿಗೆ ಹೋಗಿ ಕಾಣೆ ಹಾವಿನೊಳಡೆ ಕಣೆ ಆವಿನ ಮೊಲೆಗೂಡೆ ಕರುಗಳ ಬಿಡೆ ನೋಡಿ ಆವಿನ ಮೊಲೆಗೂಡೆ ಕರುಗಳ ಬಿಡೆ ನೋಡಿ ದೇವರಂತೆ ಬದು ಹಾವಿಗೆ ಕೂಡುವೆ
ದೇವರಂದೇವದು ಠಾವಿಗೆ ಕೊಡುವೆ ಗುಮ್ಮನ ಕರೆಯದಿರೆ ಅಮ್ಮ ಗುಮ್ಮನ ಕರೆಯದಿರೆ ಮಗನ ಮಾತೆ ಕೇಳಿ ಗೋಪಿ ದೇವಿ ಮುಗುಳುನೆಗೆ ನಗುತ್ತೆ ಮಗನ ಮಾತೆ ಕೇಳಿ ಗೋಪಿ ದೇವಿ ಮುಗುಳುನೆಗೆ ನಗುತ್ತೆ ಜಗದೊಡೆಯ ಶ್ರೀ ಪುರಂದರ ವಿಠಲನೆ ಜಗದೊಡೆಯ ಶ್ರೀ ಪುರಂದರ ವಿಠಲ ಬಿಗಿದಾಕಿಕೊಳ್ಳಲು ಮೋಗದಿಂದ ಬಿಗಿದಾಕಿಕೊಳ್ಳಲು ಮೋಗದಿಂದ ಗುಮ್ಮನ ಕರೆಯದಿರೆ ಅಮ್ಮ 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 ಗುಮ್ಮನ ಕರೆಯದಿರೆ 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 Tillana is a brisk and lively sequence performed towards the end of a concert. The name Tillana is derived from a form of music, which is one of the primary reasons why the dance form has been named. Tillana music is a concise piece of rhythmic music, and this is usually performed at the end of a dance recital. Tillana consists of Pallavi, Anupallavi, Sahitya, and Chitteswara. Specialized rhythmic syllables are sung to the melody and are repeated by the singer while the dancer presents an elaboration of the music. Each passage begins with graceful body movements which give way to Aduvu sequences, executed in 2 or 3 tempos culminating in scintillating tirmanas. The composers enjoy the freedom to add sahitya based on the presiding deity of the composer or their Ishtadevata, beloved God or Guru. Tillana in Raga Hindola and Adi Tala composed by Srimati Rukmini Devi Arundel. तदीं दीं तनादर धीरन धीं तदीं तदीं दीं तनादर धीरन धीं तदीं नित्तिल्लाना तनादन नित्तिल्लाना तदीं दीं तनादर धीरन धीं तदीं नित्तिल्लाना तनादन नित्तिल्लाना तदीं दीं तनादर धीरन धीं तदीं नित्तिल्लाना तनादन नित्तिल्लाना तदीं दीं तनादर धीरन धीं तदीं नित्तिल्लाना तनादन नित्तिल्लाना तदीं दीं तनादर धीरन धीं तदीं नित्तिल्लाना तनादन नादर धीरन धीं तदीं नित्तिल्लाना तनादन नित्तिल्लाना तदीं दीं तनादन
nadan dhirana dhintadi ditillana dana dana ditillana dana tadim dhintanadan dhirana dhintadi Nadirithum, Siditum, Tanadim, Tadim, Titaladim, Titanadim, Tadim, Nadirithum, Titanadim, Tadim, Ritinana, Tadim, Dim, Tanad, Diranadim, Tadim, Ritilana, Ritilana, Vaidehi Ramanam Vibhishana Vibhu Vishwaswarupam Harim Vishwotpatti Vibhakti Poshana Karam Vidyadhavi Architam Vairidham Sakaram Vidijanakam Vishwatmakam Yapakam Vyasangirasa Naradadi Vinotam Vandamake Raghavam Sasa Nisadani Nidani Madara Madara Ramadama Sama Gamadani Kasasani Dani Sakasa Nidada Madani Sani Sakat Nisani Danida Bodama Sani Nidadama Gama Gama Nadarithum Diritum Kanadim Tadim Titaladim Tidanadim Tadim Nadirithum Tidanadim Tadim Ritilana 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 Tadim Dim Tanad Diradim Tadim Ritilana Tanadana Ritilana Talana Tadim Dim Tanad Diradim Tadim Ritilana Tanadana Ritilana Talana Ritilana Tanadana Ritilana Talana Ritilana Tanadana Ritilana Talana Ramachandraya Janakarajaya Manoharaya Vamakabhishtadaya Patitamagalam Ramachandraya Janakarajaya Manoharaya Vamakabhishtadaya Patitamagalam Kosaleshaya Mandahasada Poshanaya Vasavadi Vinuta Sarvadaya Mangalam Vimala Rupaya Vidita Vedanta Vedaya Sumukha Chitta Gamiraya Shubha Mangalam Ramadasaya Vidula Hridaya Kamanavasaya Swami Bhadragirivara Shubha Mangalam Ramachandraya Janakarajaya Manoharaya Vamakabhishtadaya Makitabangadam Makitabangadam Makitabangadam. Let us wish Mukta and Deepa to have an amazing journey ahead in the field of this wonderful art. I thank each one of you, family, friends, students and parents of Natya Sankula, supporting artists and the respected guests for being with us this morning. Have an amazing day ahead. Thank you very much.